energetic and enthusiastic students and future chemistry toppers. ಹೇಗಿದ್ದೀರಾ ಎಲ್ರು? Welcome you all to PW Kannada 9th and 10th channel and to the batch ಯಥಾರ್ಥ. So we are in ಯಾವ ಚಾಪ್ಟರ್ ನಲ್ಲಿ ಇದ್ದೀವಿ? ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ ನಲ್ಲಿ ಸೆಕೆಂಡ್ ವಿಡಿಯೋ ಲೆಕ್ಚರ್ ನಲ್ಲಿ ಇದ್ದೀವಿ. ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಕಲ್ತ್ವಿ ಯಾರು ಇಲೆಕ್ಟ್ರಾನ್ಸ್ ಅನ್ನ ಡಿಸ್ಕವರ್ ಮಾಡಿದ್ರು. ಯಾರು ಮಾಡಿದ್ರು ಎಲೆಕ್ಟ್ರಾನ್ ಡಿಸ್ಕವರಿಯನ್ನ? ಆಲೋಚನೆ ಮಾಡಿ. ಎಸ್, ಯು ಗೆಸ್ಡ್ ಇಟ್ ಪ್ರಾಪರ್ಲಿ, ಇಟ್ ಇಸ್ ಜೆ ಥಾಮ್ಸನ್. ಹಾಗಾದ್ರೆ ಯಾರು ಪ್ರೋಟಾನ್ ಡಿಸ್ಕವರ್ ಮಾಡಿದ್ರು? ಎಸ್, ಅಗೇನ್ ಯು ಗೆಸ್ಡ್ ಇಟ್ ಪ್ರಾಪರ್ಲಿ, ಇಟ್ ಇಸ್ ಗೋಲ್ಡ್ಸ್ಟೈನ್. ಹಾಗಾದ್ರೆ ಹೇಳಿ, ಯಾರು ನ್ಯೂಟ್ರಾನ್ ಅನ್ನ ಡಿಸ್ಕವರ್ ಮಾಡಿದ್ರು? ತುಂಬಾ ವರ್ಷಗಳ ನಂತರ ಆಗಿರ್ಬೋದು, ಬಟ್ ಸ್ಟಿಲ್ ಅದನ್ನ ಡಿಸ್ಕವರ್ ಮಾಡಿರುವ ಸೈಂಟಿಸ್ಟ್, ಆ ಎಮಿನೆಂಟ್ ಪರ್ಸನ್ ಹೆಸರೇನು? ಶಾಡ್ವಿಕ್. ವೆರಿ ಗುಡ್, ವೆರಿ ಗುಡ್, ಆಸಮ್. ನಾವು ನಮ್ಮ ಪ್ರೀವಿಯಸ್ ಕ್ಲಾಸ್ನಲ್ಲಿ ಇದೇ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಡಿಸ್ಕವರಿ ಬಗ್ಗೆ ಡೀಟೇಲಿಂಗ್ ಆಗಿ ಕಲ್ತ್ವಿ. ಈ ಲೆಸನ್ ನಲ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಟಾಮಿಕ್ ಮಾಡೆಲ್ಸ್. ಏನ್ ಮೇಡಮ್ ಇದು ಅಟಾಮಿಕ್ ಮಾಡೆಲ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರಾ? ಹೌದು. ಈ ಇಲೆಕ್ಟ್ರಾನ್ಸು, ಪ್ರೋಟಾನ್ಸು, ನ್ಯೂಟ್ರಾನ್ಸ್ ಅನ್ನ ಹೇಗೆ ಸ್ಟ್ರಕ್ಚರ್ ಮಾಡಬೇಕು, ಒಂದು ಆಟಮ್ ಒಳಗಡೆ ಇದು ಇದೆ ಅಂತ ಹೇಳಿ ಗೊತ್ತಾಯ್ತು. ಹಾಗಾದ್ರೆ ಇದು ಹೇಗೆ ಅರೇಂಜ್ ಆಗಿದೆ, ಹೇಗೆ ಅರೇಂಜ್ ಆಗಿದ್ದಿರಬಹುದು ಅಂತ ಹೇಳಿ ಆ ಸೈಂಟಿಸ್ಟ್ಗಳ ಕಲ್ಪನೆ ಇತ್ತು. ಹೌ ಸೈಂಟಿಸ್ಟ್ ಯೂಸ್ ಟು ಥಿಂಕ್ ಅಬೌಟ್ ದಿಯರ್ ಅರೇಂಜ್ಮೆಂಟ್ ಇನಿಷಿಯಲಿ. ಅದು ಹೇಗೆ ಪ್ರೋಗ್ರೆಸಿವ್ ಆಯಿತು ಅಂತ ಹೇಳಿದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ಫಸ್ಟ್ ಅಟಾಮಿಕ್ ಮಾಡೆಲ್. ಥಾಮ್ಸನ್, ಜೆ ಥಾಮ್ಸನ್, ಆಫ್ಟರ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಹಿ ಸ್ಟಾರ್ಟೆಡ್ ಥಿಂಕಿಂಗ್ ಹೇಗಿರ್ಬೋದು ಒಂದು ಆಟಮ್. ಹಾಗಾದ್ರೆ ಆಟಮ್ ಒಳಗಡೆ ಎಲೆಕ್ಟ್ರಾನ್ಸ್ ಹೇಗೆ ಡಿಸ್ಕವರ್ ಆಗಿರಬಹುದು ಅಂತ ಹೇಳಿ. ಸೊ ಹಿ ಯೂಸ್ ಟು ಕಂಪೇರ್ ದಿ ಅಟಾಮಿಕ್ ಮಾಡೆಲ್ ಟು ಅ ವಾಟರ್ ಮೆಲನ್. ಓಕೆ, ಅವ್ರು ಹೇಳ್ತಾರೆ ವಾಟರ್ ಮೆಲನ್ ಒಳಗಡೆ ಈ ರೆಡ್ ಕಲರ್ ಎಡಿಬಲ್ ಫ್ರೂಟ್ ಪಾರ್ಟ್ ಏನಿದೆ, ದಟ್ ರೆಡ್ ಕಲರ್ ಎಡಿಬಲ್ ಫ್ರೂಟ್ ಪಾರ್ಟ್ ಅನ್ನ ನೀವು ಪ್ರೋಟಾನ್ಸ್ ಅಥವಾ ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಕನ್ಸಿಡರ್ ಮಾಡಿ. ಕನ್ಸಿಡರ್ ಪಾಸಿಟಿವ್ ಚಾರ್ಜ್ ಆಸ್ ದ ರೆಡ್ ಕಲರ್ ಎಡಿಬಲ್ ಪಾರ್ಟ್ ಅಂಡ್ ನೋಟ್ ಡೌನ್, ಈ ರೆಡ್ ಕಲರ್ ಎಡಿಬಲ್ ಪಾರ್ಟ್ ತುಂಬಾ ಈವನ್ ಆಗಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಹೌದಾ? ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ನಾವು ಹೇಳ್ಬೋದು, ಇಲ್ಲ ಮೇಡಮ್, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ಇರೋದು ಅದು ತುಂಬಾ ಸಣ್ಣದದು, ದ ವಾಲ್ಯೂಮ್ ಆಫ್ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಅಂತ ಹೇಳಿ ನಮಗೆ ಗೊತ್ತಿದೆ. 10 times ಒಂದು ಆಟಮ್ನ ಕಂಪೇರ್ ಮಾಡಿದ್ರೆ 10 to the power 5 times ಸ್ಮಾಲರ್ ದ ನ್ಯೂಕ್ಲಿಯಸ್, ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಇದೆ ಈ ಒಂದು ಇನ್ಫಾರ್ಮೇಶನ್, ರೈಟ್? ಸೊ ಅವ್ರು ಹೇಳ್ತಾರೆ ಪಾಸಿಟಿವ್ ಚಾರ್ಜ್ ಎಂಟೈರ್ ಆಗಿ ಆ ಒಂದು ಸ್ಪೆರಿಕಲ್ ವಾಟರ್ ಮೆಲನ್ ತುಂಬ ಸ್ಪೆರಿಕಲ್ ಆಗಿಲ್ಲ, ಬಟ್ ಕೆಲವೊಂದು ಎಸ್ ಹೌದು ಆಟಮ್ ಸ್ಪೆರಿಕಲ್ ಆಗಿದ್ರೆ ಆಟಮ್ ಒಳಗಡೆ ಇರುವಂತಹ ಎಡಿಬಲ್ ಫ್ರೂಟ್ ರೆಡ್ ಕಲರ್ ಪಾರ್ಟ್ ಹೇಗೆ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆಯೋ ಅದೇ ತರ ಆಟಮ್ ಇಸ್ ಸ್ಪೆರಿಕಲ್ ಅಂಡ್ ಇನ್ಸೈಡ್ ದಿ ಆಟಮ್ ಪಾಸಿಟಿವ್ ಚಾರ್ಜಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ವೆಲ್, ನೆಕ್ಸ್ಟ್ ಅವ್ರು ಹೇಳ್ತಾರೆ ಹೇಗೆ ಈ ಸಣ್ಣ ಸಣ್ಣ ಕಪ್ಪು ಬೀಜಗಳು, ಹೌ ದಿಸ್ ಬ್ಲ್ಯಾಕ್ ಸೀಡ್ಸ್ ಆರ್ ಎಂಬೆಡೆಡ್, ಅಲ್ಲಿ ಇಲ್ಲೆಲ್ಲ ಸ್ಟಡ್ಡೆಡ್ ಆಗಿದೆ, ಹೇಗೆ ಸಣ್ಣ ಸಣ್ಣ ಕಪ್ಪು ಬೀಜಗಳು ಅದರೊಳಗಡೆ ಹುದುಗಿ ಕುತ್ಕೊಂಡಿದ್ಯೋ. ಸ್ಟಡ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಸಿಕ್ಕಾಕೊಂಡಿರೋ ಹಾಗೆ ನಮಗೆ ಅನ್ನಿಸ್ತಾ ಇದೆಯೋ, ಅದೇ ತರ ಇಲೆಕ್ಟ್ರಾನ್ಸ್ಗಳು ಇರುತ್ತೆ ನೋಡಿ. ಸೊ ಈ ಸಣ್ಣ ಬ್ಲ್ಯಾಕ್ ಸೀಡ್ಗಳನ್ನ ಇಲೆಕ್ಟ್ರಾನ್ಸ್ ಅಂತ ಹೇಳಿ ನಾವು ಅಧ್ಯಯನ ಮಾಡಬಹುದು. ಸೊ ಇದೇ ವಾಟರ್ ಮೆಲನ್ ಮಾಡೆಲ್ ಅಥವಾ ಅಟಾಮಿಕ್ ಮಾಡೆಲ್ ಅನ್ನ ನಾವು ಪ್ಲಮ್ ಪುಡಿಂಗ್ ಮಾಡೆಲಿಗೆ ಕೂಡ ಕಂಪೇರ್ ಮಾಡ್ಬೋದು. ನಮ್ಮ ಈ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕಪ್ ಕೇಕ್ ಅಲ್ಲಿ ಇರುವಂತಹ ಕೇಕ್ ಇದು ಪಾರ್ಟ್ ಅಥವಾ ಬ್ರೆಡ್ ಇದು ಪಾರ್ಟ್ ಅನ್ನ ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಕನ್ಸಿಡರ್ ಮಾಡುವ. ವಿ ಕ್ಯಾನ್ ಕಂಪೇರ್ ದ bread part of this cake as positive charge and dry fruits or resins adana now electrons anta heli consider ಮಾಡಬಹುದು. We can consider these as electrons and the other part as positive charge. So we can compare J Thomson atomic model in different examples or through different examples. Watermelon ಆಗು ಕಂಪೇರ್ ಮಾಡ್ಬೋದು, ಕಪ್ ಕೇಕ್ ತರನು ಕಂಪೇರ್ ಮಾಡ್ಬೋದು, ಅಥವಾ ನಾವು ಏನು ಕೇಸರಿ ಬಾತ್ ತಿಂತೀವಿ ಆ ಕೇಸರಿ ಬಾತ್ನಲ್ಲಿ ಆ ಒಂದು ರವೆ ಪಾರ್ಟ್ ಏನು ಮಾಸ್ ಅಂತ ಹೇಳಿ ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಕಂಪೇರ್ ಮಾಡ್ತಿರೋ ಆ ದ್ರಾಕ್ಷಿ ಪಾರ್ಟ್ ಅಥವಾ ಒಣಗಿದ್ದ ಏನು ಹೇಳ್ತೀವಿ ಗೋಡಂಬಿ ಪಾಟನ್ನ ನೀವು ಇಲೆಕ್ಟ್ರಾನ್ಸ್ ಅಂತ ಹೇಳಿ ಕಂಪೇರ್ ಮಾಡಿ ಅಂತ ಹೇಳಿ ಹೇಳ್ಕೊಡ್ತಿದ್ದಾರೆ ನಿಮಗೆ. ಆಲ್ ಸೆಟ್ ಥಾಮ್ಸನ್, ಗ್ರೇಟ್. ಇವಾಗ ಈ ಎಕ್ಸ್ಪ್ಲನೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆಯೋ ಅದನ್ನೇ ನಾನು ಇಲ್ಲಿ ಬರ್ದಿದ್ದೀನಿ.
Thomson considered the positive charge in the atom, which is spread all over like the edible part of a watermelon, while electrons are studied in positively charged sphere. ಈ ಒಂದು ಪಾಸಿಟಿವ್ ಚಾರ್ಜ್ ಸ್ಪಿಯರ್ ನಲ್ಲಿ ಇಲೆಕ್ಟ್ರಾನ್ಸ್ಗಳು ವಾಟರ್ ಮೆಲನ್ ಸೀಡ್ಗಳು ಹೇಗೆ ಸ್ಟಡಿಡ್ ಆಗಿರುತ್ತೋ ಅದೇ ತರ ಎಂಬೆಡೆಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಆಲ್ ಸೆಟ್. ಸೊ ಪಾಸ್ಟುಲೇಟ್ ಏನು? ದ ಸೇಮ್ ಥಿಂಗ್ ನಾವು ಪಾಸ್ಟುಲೇಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಪಾಸ್ಟುಲೇಟ್ಸ್ ಆಫ್ ಥಾಮ್ಸನ್ ಮಾಡೆಲ್ ಹೀಗೆ ಹೇಳುತ್ತೆ, an atom consists of positively charged sphere. ಸೊ ಸ್ಪಿಯರ್, ಆಟಮ್ ಅನ್ನ ಸ್ಪಿಯರ್ ಗೆ ಕಂಪೇರ್ ಮಾಡ್ತಾರೆ. ಆಟಮ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ ಸ್ಪಿಯರ್ and electrons are embedded in it. Negatively charged, ನಮಗೆ ಗೊತ್ತಿದೆ electrons negatively charged ಅಂತ ಹೇಳಿ. Negatively charged electrons are embedded in it. Point number 1. Next point ಹೇಳ್ತಾರೆ, the negative and positive charges are equal in magnitude. ಸೊ ಆ ಸ್ಟಡೆಡ್ ವಾಟರ್ಮೆಲನ್ ಸೀಡ್ಸ್ ಏನಿದೆ, ಎಡಿಬಲ್ ಪಾರ್ಟ್ಗಳೇನಿದೆ, ಅವುಗಳ ಚಾರ್ಜ್ ಏನಿದೆ ಅದು ಈಕ್ವಲ್ ಆಗಿರಬೇಕು. ಅಂಡ್ ಫಾರ್ ದ ಫಸ್ಟ್ ಟೈಮ್ ಎವರ್, ಡಾಲ್ಟನ್ ಕೂಡ ಹೇಳಿರಲಿಲ್ಲ, ಬಟ್ ಥಾಮ್ಸನ್ ವಾಸ್ ಸೋ ಬ್ರಿಲಿಯಂಟ್ ಟು ಟೆಲ್ ದಿಸ್ ದಟ್ ಆಟಮ್ ಈಸ್ ನ್ಯೂಟ್ರಲ್. ವರೆವಾ, ಎಂತ ಒಂದು ಒಳ್ಳೆ ಅದ್ಭುತ ಪಾಯಿಂಟ್ ಅನ್ನ ಹೇಳ್ದ. That point is still true. Yes, atom is electrically neutral if it has equal number of electrons and protons, right? So negative and positive charges are equal in magnitude so that the atom as a whole is electrically neutral. ಒಂದು ಆಟಮ್ ಈ ಸ್ಪಿಯರಿಗೆ ಕಂಪೇರ್ ಮಾಡಿದ್ರೆ, ವಾಟರ್ ಮೇಲೊಂದು ಸ್ಪಿಯರಿಗೆ ನೀವೇನಾದರೂ ಕಂಪೇರ್ ಮಾಡಿದ್ರೆ, ಎಂಟೈರ್ ಆಟಮ್ ಇಸ್ ಹ್ಯಾವಿಂಗ್ ನೋ ಚಾರ್ಜ್ ಔಟ್ಸೈಡ್. ಯಾಕೆಂದ್ರೆ ಅದರೊಳಗಡೆ ಇರುವಂತಹ ಸಣ್ಣ ಸಣ್ಣ ಇಲೆಕ್ಟ್ರಾನ್ಸ್ಗಳ ಚಾರ್ಜ್ ಏನಿದೆಯೋ ದಟ್ ಚಾರ್ಜ್ ಆ್ಯಂಡ್ ದ ಓವರ್ ಆಲ್ ಪಾಸಿಟಿವ್ ಚಾರ್ಜ್ ಇಸ್ ನ್ಯೂಟ್ರಲ್ ಅಂತ ಹೇಳಿ. ಟು ಬಿ ವೆರಿ ಆನೆಸ್ಟ್, ವಾಟರ್ ಮೆಲನ್ ನೋಡಿದ್ರೆ ನನಗನ್ಸುತ್ತೆ ಎಡಿಬಲ್ ಪಾರ್ಟ್ ಇಸ್ ಮೋರ್. ಆ ಸಣ್ಣ ಸಣ್ಣ ಬೀಜಗಳು ತುಂಬ ಸಣ್ಣದಿದೆ. ಹೇಗೆ ಥಾಮ್ಸನ್ ಎರಡು ಕೂಡ ಈಕ್ವಲ್ ಮಾಡ್ದ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಸ್ಟಿಲ್ ಅವ್ನು ಹೇಳ್ತಾನೆ. ಸೊ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಬಗ್ಗೆ ಮಾತಾಡಿರುವಂತಹ ಒಂದು ಮೊದಲ ಸೈಂಟಿಸ್ಟ್ ಥಾಮ್ಸನ್ ಆಗಿರ್ತಾರೆ. ಬಟ್ ಡಿಸ್ಅಡ್ವಾಂಟೇಜ್ ಆಫ್ ಥಾಮ್ಸನ್ ಮಾಡೆಲ್ ಅಥವಾ ಡಿಮೆರಿಟ್ಸ್ ಆಫ್ ಥಾಮ್ಸನ್ ಮಾಡೆಲ್ ಏನು ಮೇಡಮ್ ಅಂತ ಹೇಳಿ ಕೇಳಿದ್ರೆ, ಸೊ ಲಿಮಿಟೇಷನ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ತುಂಬ ಸಿಂಪಲ್. ಥಾಮ್ಸನ್ದು ಈ ಒಂದು ಅಟಾಮಿಕ್ ಮಾಡೆಲ್ ವಾಸ್ ನಾಟ್ ಜಸ್ಟಿಫೈಡ್, ಅಥವಾ ಅದರ್ ಸೈಂಟಿಸ್ಟ್ ಏನು ಎಕ್ಸ್ಪೆರಿಮೆಂಟ್ಸ್ ಮಾಡಿರ್ತಾರೆ ಅವರ ರಿಸಲ್ಟನ್ನು ಥಾಮ್ಸನ್ ಮಾಡೆಲಿಂದ ಜಸ್ಟಿಫೈ ಮಾಡ್ಲಿಕ್ಕೆ ಆಗಲಿಲ್ಲ. So the results of experiments carried out by other scientists could not explain by Thomson model. ಬೇರೆ ಬೇರೆ ಸೈಂಟಿಸ್ಟ್ಗಳು, ಅವರ ಸ್ಟೂಡೆಂಟ್ ರುದರ್ಫೋರ್ಡ್ ಬರ್ತಾರೆ. ರುದರ್ಫೋರ್ಡ್ ಬಂದ್ಬಿಟ್ಟು ನ್ಯೂಕ್ಲಿಯಸ್ ಅಂತ ಹೇಳುವ ಒಂದು ಹೊಸ ವರ್ಡ್ ಅನ್ನ ಕಾಯಿನ್ ಮಾಡ್ತಾರೆ. ಸೊ ಬಟ್ ನೋಬಡಿ ಕುಡ್ ಅಡ್ರೆಸ್ ದೇರ್ ಫೈಂಡಿಂಗ್ಸ್. ಬೇರೆ ಬೇರೆ ಸೈಂಟಿಸ್ಟ್ಗಳು ಹೊಸದಾಗಿ ಏನೇನೋ ಕಂಡುಹಿಡಿತಿದ್ರೆ ಅದು ಮತ್ತೆ ಥಾಮ್ಸನ್ ಮಾಡೆಲ್ಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಹಾಗಾದರೆ ಅಲ್ಲಿ ಏನೋ ಇನ್ನೂ ಕೂಡ ಇಂಪ್ರೂವೈಸೇಷನ್ ಇದೆ. ಸೊ ಥಾಮ್ಸನ್, ವಿ ರಿಯಲಿ ಅಪ್ರಿಷಿಯೇಟ್ ಯು ಬಿಕಾಸ್ we know that you are the one who discovered electrons, but your imagination of how it should be inside the atom didn't go well. So here I am welcoming the next eminent person, Rutherford. ಈಗ ರುದರ್ಫೋರ್ಡ್ ಬರ್ತಾರೆ. Rutherford is like, no Thomson, there's something need to be changed. There's something need to be, literally looked into ಅಂತ ಹೇಳಿ ರುದರ್ಫೋರ್ಡ್ ಬರ್ತಾರೆ. Rutherford is the first person to call a word called nucleus in chemistry. ಕೆಮಿಸ್ಟ್ರಿಯಲ್ಲಿ ನ್ಯೂಕ್ಲಿಯಸ್ ಅಂತ ಹೇಳಿ ಮೊದಲ ಬಾರಿಗೆ ವರ್ಡ್ ಅನ್ನ ಡಿಫೈನ್ ಮಾಡಿದಾಗಿರ್ಬೋದು, ಆ ವರ್ಡಿಗೆ ಅರ್ಥವನ್ನ ಕೊಟ್ಟಿದ್ದಾಗಿರ್ಬೋದು. ಹಿ ಇಸ್ ನನ್ ಅದರ್ ದ್ಯಾನ್ ನಮ್ಮ ರುದರ್ಫೋರ್ಡ್. ಸೊ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ನ ಅವರ ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟಿವ್ ಆಗಿ ತಗೊಳ್ತಾರೆ. ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್, ಆಲ್ಫಾವನ್ನ ಹೀಗೂ ಕೂಡ ಇಂಡಿಕೇಟ್ ಮಾಡ್ತಾರೆ. ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಹೀಲಿಯಂ particles. Helium, the atomic number is 2 and the mass number is 4 because helium has 2 protons and 2 neutrons in its nucleus. But avugala electrons anna avaru remove ಮಾಡ್ತಾರೆ. ಹಾಗಾಗಿ it is doubly charged. ಅಂದ್ರೆ 2 times positively charged ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಅನ್ನ ಹೀಲಿಯಂ 2 ಪಾಸಿಟಿವ್ ಅಂತ ಹೇಳಿ ಕೂಡ ನೀವೇನ್ ಮಾಡ್ಬೋದು, ಅಡ್ರೆಸ್ ಮಾಡ್ಬೋದು. ಇದನ್ನ ನಾವು ಆಲ್ಫಾ ಪಾರ್ಟಿಕಲ್ ಅಂತ ಹೇಳಿ ಕರಿತೇವೆ. ಸೊ ಆಲ್ಫಾ ಪಾರ್ಟಿಕಲ್ ಅಂತ ಹೇಳಿದ್ರೆ you can imagine a dot, just a dot, and say yourself that okay, this dot is a helium atom. ಆ ಹೀಲಿಯಂ ಆಟಮ್ ಒಳಗಡೆಯಿಂದ 2 ಎಲೆಕ್ಟ್ರಾನ್ಸ್ ನ ತೆಗೆದಿದ್ದಾರೆ.
ಈಗ ಹೀಲಿಯಂ ಆಟಮ್ ಅಲ್ಲ, ಅದು ಹೀಲಿಯಂ 2 ಪಾಸಿಟಿವ್ ಅಯಾನ್ ಆಗಿರುತ್ತೆ. ಸೊ ಇದನ್ನ ಗೋಲ್ಡ್ ಫಾಯಿಲ್, ಒಂದು ಸಣ್ಣ ಗೋಲ್ಡ್, ಇದು ಪೇಪರ್ ಅಂತ ಹೇಳಲಿಕ್ಕೆ ಬರಲ್ಲ, ಅದು ಮೆಟಲ್ ಆಗಿರೋದ್ರಿಂದ ಫಾಯಿಲ್. ನೀವು ಅಲ್ಯೂಮಿನಿಯಂ ಫಾಯಿಲ್, ಚಪಾತಿಯನ್ನು ಕವರ್ ಮಾಡಲಿಕ್ಕೆಲ್ಲ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾರಲ್ವಾ, ಅದೇ ಥರ ಗೋಲ್ಡ್ ಫಾಯಿಲ್ ಅನ್ನು ತಗೊಳ್ತಾರೆ. ಸೊ ಈ ಗೋಲ್ಡ್ ಫಾಯಿಲ್ ಅಥವಾ ಅಲ್ಯೂಮಿನಿಯಂ ಫಾಯಿಲನ್ನು ಡಿಫ್ರೆಂಟ್ ಚಾಕ್ಲೇಟ್ಸ್ಗಳಿಗೆ ಕೂಡ ರ್ಯಾಪ್ ಮಾಡಿರ್ತಾರೆ, ಬಟ್ ದಟ್ ಇಸ್ ಆ್ಯಕ್ಚುಲಿ ನಾಟ್ ಅ ಗೋಲ್ಡ್ ಫಾಯಿಲ್. ಅದೇನಾದರೂ ಗೋಲ್ಡ್ ಫಾಯಿಲ್ ಆಗಿದ್ದರೆ ನಾವು ತುಂಬ ರಿಚ್ ಆಗಬೇಕಿತ್ತು, ನಾವು ತುಂಬ ಡೈರಿ ಮಿಲ್ಕ್ ತಿಂತಾ ಇದ್ವಿ ಮೇಡಮ್ ಅಂತ ಹೇಳ್ಕೊಂಡು. ಸೊ ರುದರ್ಫೋರ್ಡ್ ಇದು ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಆಲ್ಮೋಸ್ಟ್ ಈ ಥರ ನಿಮಗೆ ಸಿಗುತ್ತೆ. ಅಲ್ಲಿ ಒಂದು ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ನ ಇಟ್ಕೊಂಡಿರ್ತಾರೆ. ಅವರು ಏನು ಇಟ್ಕೊಂಡಿರ್ತಾರೆ? ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್. ಸೊ ಈ ಎಕ್ಸ್ಪೆರಿಮೆಂಟಿಗಿನ ಮುಂಚೆ ರುದರ್ಫೋರ್ಡ್ ಇದು ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದಾಗ, ಫಸ್ಟ್ ಯು ಶುಡ್ ಲರ್ನ್ ಅಬೌಟ್ ಎಕ್ಸ್ಪೆರಿಮೆಂಟಲ್ ಸೆಟಪ್, ನೆಕ್ಸ್ಟ್ ಯು ಶುಡ್ ಲರ್ನ್ ಅಬೌಟ್ ಅಬ್ಸರ್ವೇಷನ್, ಆಮೇಲೆ ಕನ್ಕ್ಲೂಷನ್, ಆಮೇಲೆ ನ್ಯೂಕ್ಲಿಯರ್ ಮಾಡೆಲ್. ದೆರ್ ಆರ್ 4 ಥಿಂಗ್ಸ್ ಯು ಮಸ್ಟ್ ಅಬ್ಸರ್ವ್ ಇಲ್ಲಿ. ಏನು, ಹೇಗೆ ಎಕ್ಸ್ಪೆರಿಮೆಂಟಲ್ ಸೆಟಪ್ ರುದರ್ಫೋರ್ಡ್ ಮಾಡ್ಕೊಳ್ತಾನೆ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನದು, ಅವನು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಿದ ನಂತರ ಯಾವುದೆಲ್ಲ ಅಬ್ಸರ್ವೇಷನ್ಸ್ ಅನ್ನ ಮಾಡ್ತಾನೆ, ಆಯ್ತಾ. ಎಕ್ಸ್ಪೆರಿಮೆಂಟ್ ನಂಬರ್ 3, ಅಬ್ಸರ್ವೇಷನ್ ನಂತರ ಹೇಗೆ ಕನ್ಕ್ಲೂಷನ್ಸ್ಗೆ ಬರ್ತಾನೆ. ನೆಕ್ಸ್ಟ್, ಹೌ ಡಿಡ್ ಹಿ ಡಿರೈವ್ಡ್ ಆರ್ ಹೌ ಡಿಡ್ ಹಿ ಕಮಿಟ್ ಎಂತ ಹೇಳ್ಬೋದು, ಹೌ ಡಿಡ್ ಹಿ ಫಾರ್ಮುಲೇಟೆಡ್ ಅಥವಾ ಹೌ ಡಿಡ್ ಹಿ ಕನ್ಕ್ಲೂಡೆಡ್ ಅಬೌಟ್ ದ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್, ಅದರ ಬಗ್ಗೆ ಹೇಳೋಣ ನಾವು. All set. So point number 1 in experimental setup, I've taken all these lines from your NCERT textbook. Do keep the same sentence for you to get marks. So all set. The first one ಹೇಳ್ತಾರೆ, he selected a gold foil because he wanted as thin layer as possible. This gold foil was about 1000 atoms thick. So 1000 atoms thick ಅಷ್ಟೇ ಇರುವಂತಹ ಸಣ್ಣ ಗೋಲ್ಡ್ ಇದು ಫಾಯಿಲ್ ಅನ್ನ ತಗೊಳ್ತಾರೆ. ಆಲ್ ಸೆಟ್. ಆಲ್ಫಾ ಪಾರ್ಟಿಕಲ್ಸ್ ಆರ್ ಏನು, ನಾನು ಹೇಳ್ದೆ ಆಲ್ರೆಡಿ, ಡಬ್ಲಿ ಚಾರ್ಜ್ ಹೀಲಿಯಂ ಅಯಾನ್ಸ್ ಆಗಿರುತ್ತೆ. ಸಿ, ಆಲ್ಫಾ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಏನು, ಆಲ್ಫಾ ಪಾರ್ಟಿಕಲ್ಸ್ ಆರ್ ಡಬ್ಲಿ ಚಾರ್ಜ್ ಹೀಲಿಯಂ ಅಯಾನ್ಸ್ ಆಗಿರುತ್ತೆ. ಹೀಲಿಯಂ ಮಾಸ್ ಮತ್ತೆ ಅಟಾಮಿಕ್ ನಂಬರ್ನ ನಾನು ಬರಿತೀನಿ ಅಷ್ಟೇ. ಯು ಕ್ಯಾನ್ ಜಸ್ಟ್ ರೈಟ್ ಆಲ್ಫಾ ಪಾರ್ಟಿಕಲ್ ಆಸ್ He2+. Since they have a mass of 4 unified mass, fast moving alpha particles have considerable energy. ಅವುಗಳಿಗೆ ಮಾಸ್ ಇರೋ ಕಾರಣಕ್ಕೋಸ್ಕರ ಅವುಗಳು ಫಾಸ್ಟ್ ಮೂವಿಂಗ್ ಆಗಬೇಕಾದ್ರೆ ಅವುಗಳಿಗೆ ಬೇಕಾಗಿರುವಂತಹ ಎನರ್ಜಿ ಅದ್ರ ಒಳಗಡೆ ಇದೆ ಅಂತ ಹೇಳಿ ಆಯ್ತು. ಆಲ್ ಸೆಟ್. ಸೊ ಇದನ್ನ ಹೇಗೆ ನೀವು ಅಬ್ಸರ್ವ್ ಮಾಡ್ತೀರಾ, ದಿಸ್ ಇಸ್ ಅ ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್, ಆಯ್ತಾ. ಈ ಒಂದು ಈ ಸೋರ್ಸ್ ಇಂದ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಳು ಹೊರಗಡೆ ಹೋಗುತ್ತೆ. ಲೈಟ್ ಸೋರ್ಸ್ ಇರ್ಬೋದು ನಿಮಗೆ, ಇಲ್ಲಿ ಸ್ಕ್ವೇರ್ ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್ ಅಂತ ಹೇಳಿದಾಗ ಅದ್ರ ಒಳಗಡೆ ಸರ್ಟನ್ ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಆ ಆಲ್ಫಾ ಪಾರ್ಟಿಕಲ್ಸ್ನ ಹೊರಗಡೆ ತೆಗೆಯುವಂತಹ ಸೋರ್ಸನ್ನು ಅವ್ರು ಇಟ್ಕೊಳ್ತಾರೆ. ಸೊ ಇಲ್ಲಿ ಸಣ್ಣ 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 ಪಾರ್ಟಿಕಲ್ಸ್ಗಳು ಏನಾಗ್ತಿದೆ ಇವಾಗ, ಐ ಶುಡ್ ಚೇಂಜ್ ದ ಕಲರ್, ಅದರ್ವೈಸ್ ಯು ವಿಲ್ ನಾಟ್ ಸಿ ಇಟ್. ಟಿಡಿನ್ ಟಿಡಿನ್ ಟಿನ್ ಟಿಡಿನ್ 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 ಟಿನ್ ಟಿಡಿನ್ 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 ಟಿನ್ ಟಿಡಿನ್ 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 ಟಿನ್ ಟಿಡಿನ್ ಆಯ್ತು. ಎಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಳು ಎಲ್ಲಿ ಅಪ್ರೋಚ್ ಆಯ್ತು ಇವಾಗ, ಈ ಒಂದು ಗೋಲ್ಡ್ ಫಾಯಿಲಿಗೆ ರೀಚ್ ಆಯಿತು. ಸೊ ಗೋಲ್ಡ್ ಫಾಯಿಲಿಗೆ ರೀಚ್ ಆದ ನಂತರ ಏನಾಗುತ್ತೆ, ಆ ಪಾರ್ಟಿಕಲ್ಸ್ಗಳಿಗೆ ಸ್ಪೀಡ್ ಇದೆಯಾ? ಎಸ್. ಯಾಕೆ? ಬಿಕಾಸ್ ಇಟ್ ಹ್ಯಾಸ್ 4 ಯೂನಿಫೈಡ್ ಮಾಸ್. ಆಲ್ ಸೆಟ್. ಒನ್ ಮೋರ್ ಪಾಯಿಂಟ್ ಅವ್ರು ಹೇಳ್ತಾರೆ ಅವರ ಎಕ್ಸ್ಪೆರಿಮೆಂಟ್ನಲ್ಲಿ, ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್ ಅಂದರೆ ನಮ್ಮ Rutherford was expecting particles would be deflected by the subatomic particles in the gold atoms. So subatomic particles ಇದ್ರೆ, ನೀವು ಇವಾಗ ಇದೊಂದು ಗೋಲ್ಡ್ ಆಟಮ್ ಅನ್ಕೊಳ್ಳಿ, ಅಲ್ಲಿ ಯಾವುದೊಂದು ಸಬ್ಅಟಾಮಿಕ್ ಪಾರ್ಟಿಕಲ್ ಇದೆ, ಹೀಲಿಯಂ ಬರ್ತಾ ಇದೆ, ಆ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ಗೆ ಟಚ್ ಆದ್ರೆ ತುಂಬಾ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಏನು ಹೇಳ್ತಾರೆ ನಮ್ಮ ಥಾಮ್ಸನ್, ಎಂಟೈರ್ ವಾಟರ್ ಮೆಲನ್ ಇಸ್ ಲೈಕ್ ಅ ಸಬ್ಅಟಾಮಿಕ್ ಪಾರ್ಟಿಕಲ್. ಆ ಎಡಿಬಲ್ ಪಾರ್ಟ್ ಏನಿದೆ, ಆ ಒಂದು ವಾಟರ್ ಮೆಲನ್ ಒಳಗಡೆ ರೆಡ್ ಕಲರ್ ಎಡಿಬಲ್ ಪಾರ್ಟ್, ಅದಷ್ಟು ಕೂಡ ಸಬ್ಅಟಾಮಿಕ್ ಪಾರ್ಟಿಕಲ್ ಆಗಿರುತ್ತೆ, ಪ್ರೋಟಾನ್ ಆಗಿರುತ್ತೆ, ಪಾಸಿಟಿವ್ಲಿ ಚಾರ್ಜ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್. ಹಾಗಿದ್ರೆ ನಾವು ಏನು ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ತಗೊಂಡು ಬರ್ತಾ ಇದ್ವಿ, ಇಮ್ಯಾಜಿನ್ ಮಾಡಿ ನೀವೇ. ಈಗ ಇದಿಷ್ಟು ರೆಡ್ ಕಲರ್ ಪಾರ್ಟ್, ಇಫ್ ಇಟ್ ವಾಸ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್, ದ ಆಲ್ಫಾ ಪಾರ್ಟಿಕಲ್ ವೆನ್ ಇಟ್ ಹಿಟ್ಸ್ ಹಿಯರ್ ಏನಾಗಬೇಕು, ಎಂಟೈರ್ ಸಬ್ಅಟಾಮಿಕ್ ಪಾರ್ಟಿಕಲ್ ಶುಡ್ ಪುಲ್ ದಿಸ್ ಆಲ್ಫಾ ಪಾರ್ಟಿಕಲ್ ಬ್ಯಾಕ್.
ಅಲ್ವಾ? ಈ ಎಲ್ಲ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ಗಳು ಅಲ್ಲಿ ಹೋಗಿ ಹಿಟ್ ಆಗುವಂತಹ ಆಲ್ಫಾ ಪಾರ್ಟಿಕಲ್ನ ಬೌನ್ಸ್ ಬ್ಯಾಕ್ ಮಾಡಬೇಕಿತ್ತು ಅಥವಾ ಡಿಫ್ಲೆಕ್ಟ್ ಮಾಡಬೇಕಿತ್ತು, ಅದರ ದಾರಿಯಿಂದ ಸ್ವಲ್ಪ ಡಿಫ್ಲೆಕ್ಟ್ ಮಾಡಬೇಕಿತ್ತು. ಬಿಕಾಸ್ ಆಲ್ಫಾ ಪಾರ್ಟಿಕಲ್ ಇಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ನೋಡೋಣ ಏನು ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಿ. ಆಲ್ ಸೆಟ್. ಸೊ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾರು? ನಮ್ಮ ರುದರ್ಫೋರ್ಡ್. ಸಿನ್ಸ್ ಆಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ ಅಂಡ್ ಹೆವಿಯರ್, he did not expect large deflection. ಡಿಫ್ಲೆಕ್ಟ್ ಆಗಬೇಕಿತ್ತು, ಬಟ್ ಅವ್ರು ಡಿಫ್ಲೆಕ್ಷನ್ ನೋಡಲಿಲ್ಲ ಅಂತ ಹೇಳ್ತಾರೆ. ಇಟ್ಸ್ ಅ ಪಾರ್ಟ್ ಆಫ್ ಅಬ್ಸರ್ವೇಷನ್. ನೋಡೋಣ. ಸೊ ಅಬ್ಸರ್ವೇಷನ್ ನೋಡಿ, ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಡ್ ಥ್ರೂ ಗೋಲ್ಡ್ ಫಾಯಿಲ್. ಹೇಗೆ? ರುದರ್ಫೋರ್ಡ್ ಹೇಳ್ತಾರೆ, ಥಾಮ್ಸನ್ ಯು ಆರ್ ರಾಂಗ್. ನೀವು ಹೇಳಿದ್ರೆ ಎಂಟೈರ್ ವಾಟರ್ ಮೆಲನ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನ, ವಾಟರ್ ಮೆಲನ್ ಇರುವ ಎಡಿಬಲ್ ಪಾರ್ಟ್ ಅನ್ನ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀರಾ. ಇಫ್ ದಟ್ ವಾಸ್ ದ ಕೇಸ್, ಯಾಕೆ ತುಂಬಾ ಆಲ್ಫಾ ಪಾರ್ಟಿಕಲ್ಸ್ಗಳು ಆ ಒಂದು ಎಂಟಿ ಸ್ಪೇಸ್ ನಲ್ಲಿ ಪಾಸ್ ಆಗಬೇಕಿತ್ತು? ಸೊ ಅದನ್ನ ಎಲ್ಲವನ್ನ ಕೂಡ ರಿಬಾಂಡ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕಿತ್ತೆ, ರೈಟ್? ಸೊ ಅವ್ರು ಹೇಳ್ತಾರೆ, ಡಿಯರ್ ಥಾಮ್ಸನ್, ನೀವು ಹೇಳಿದ್ದು ರಾಂಗ್. ಯಾಕೆ? ಥಾಮ್ಸನ್ ಮಾಡೆಲ್ ನಲ್ಲಿ ಎಂಟೈರ್ ಸ್ಪೇಸ್ ಏನಾದರೂ ಪಾಸಿಟಿವ್ ಚಾರ್ಜ್ ಆಗಿದ್ರೆ ಈ ತರ ಲೈನ್ ಬೈ ಲೈನ್ ಪಾರ್ಟಿಕಲ್ಸ್ಗಳು ಪಾಸ್ ಥ್ರೂ ಆಗ್ತಿರ್ಲಿಲ್ಲ, ವಾಪಸ್ ಹಿಂದೆ ಬರಬೇಕಿತ್ತು ತಾಗ್ಬಿಟ್ಟು. ಬಟ್ ಅದು ಪಾಸ್ ಆಗ್ತಿದೆ. ಇಲ್ಲಿ ನೋಡಿ, ಆಲ್ಫಾ ಪಾರ್ಟಿಕಲ್ಸ್ಗಳು ಪಾಸ್ ಆಗ್ತಿದೆ ಅಂದ್ರೆ ಆಟಮ್ ಒಳಗಡೆ ಎಂಟಿ ಸ್ಪೇಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಓಕೆ, ನಾವು ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಟ್ ಥ್ರೂ ಗೋಲ್ಡ್ ಫಾಯಿಲ್. ಇದು ಒಂದು ಅಬ್ಸರ್ವೇಷನ್. ಯಾರು ಮಾಡ್ತಾರೆ? Rutherford. Second observation, some of the alpha particles were deflected by the foil in small angles. ಇಲ್ಲಿ ನೋಡಿ, ಕೆಲವೊಂದಷ್ಟು ಆಲ್ಫಾ ಪಾರ್ಟಿಕಲ್ಸ್ಗಳು ಇದತ್ರ ಹೋಗ್ತಾ ಇದೆ, ಹತ್ರ ಹೋಗ್ಬೇಕಾದ್ರೆ ಡಿಫ್ಲೆಕ್ಷನ್ ಆಗುತ್ತೆ, ಅಂದ್ರೆ ತನ್ನ ದಾರಿಯಿಂದ ಅದು ಡಿವಿಯೇಟ್ ಆಗುತ್ತೆ. ಹತ್ರ ಹೋಗುತ್ತೆ, ರಿಪೆಲ್ ಆಗುತ್ತೆ, ವಾಪಸ್ ಈಚೆ ಬರುತ್ತೆ, ಹತ್ರ ಹೋಗುತ್ತೆ, ರಿಪೆಲ್ ಆಗುತ್ತೆ, ವಾಪಸ್ ಈಚೆ ಹೋಗುತ್ತೆ. ಸೊ ಸಣ್ಣ ಆಂಗಲ್ ಇಂದ ಅದೇನಾಗುತ್ತೆ, ತನ್ನ ದಾರಿ ಅಲ್ಲದೆ ಬೇರೆ ದಾರಿಗೆ ಡಿಫ್ಲೆಕ್ಟ್ ಆಗುತ್ತೆ ಇನ್ ಅ ಸ್ಮಾಲ್ ಆಂಗಲ್. ಸೊ ಸ್ಮಾಲ್ ಪೋರ್ಷನ್ಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ಗಳು ಡಿಫ್ಲೆಕ್ಟ್ ಆಗುತ್ತೆ. ಓನ್ಲಿ ಫ್ಯೂ ಅಂತ ಹೇಳಿದ್ರೆ ನೋಡಿ, ಔಟ್ ಆಫ್ 12,000 12,000 ಆಲ್ಫಾ ಪಾರ್ಟಿಕಲ್ಸ್ಗಳು ಹೀಗೆ ಹೋದ್ರೆ, ಸ್ಟ್ರೈಟ್ ಆಗಿ ಜಿಂಗಲಾಲ 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 ಅಂತ ಹೇಳಿ ಹೋದ್ರೆ, ಆ 12,000 ಪಾರ್ಟಿಕಲ್ಸ್ನಲ್ಲಿ ಒಂದೇ ಒಂದು ಪಾರ್ಟಿಕಲ್, ಜಸ್ಟ್ ಒನ್ ಸಿಂಗಲ್ ಪಾರ್ಟಿಕಲ್ ಕಂಪ್ಲೀಟ್ ಆಗಿ ರಿಬೌಂಡ್ ಆಗುತ್ತೆ. 180 ಡಿಗ್ರಿ ಆಂಗಲ್ನಲ್ಲಿ 180 ಅಂತ ಹೇಳಿದ್ರೆ ಹೋಗಿದ ಅದೇ ಆಂಗಲ್ನಲ್ಲಿ ವಾಪಸ್ ಬರಬೇಕಲ್ವಾ? 180 ಡಿಗ್ರಿ ಆಂಗಲ್ನಲ್ಲಿ ವಾಪಸ್ ಹಿಂದೆ ರಿಬೌಂಡ್ ಆಗುತ್ತೆ. ಸೊ ಇದು 3 ಅಬ್ಸರ್ವೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಏನು? ಫಸ್ಟ್ ಅಬ್ಸರ್ವೇಷನ್ ಏನು? ಯಾವಾಗ ಆಲ್ಫಾ ಪಾರ್ಟಿಕಲ್ಸ್ಗಳು ಸೋರ್ಸ್ ಇಂದ ಗೋಲ್ಡ್ ಫಾಯಿಲಿಗೆ ಹೋಗುತ್ತೋ, ಆ ಗೋಲ್ಡ್ ಫಾಯಿಲಿಂದ ಅದು ಪಾಸ್ ಆಗಿ ಹಿಂದೆ ಬರುತ್ತೆ. ಅರ್ಥ ಏನು? ಅದು ಕೆಲವೊಂದು ಪಾರ್ಟಿಕಲ್ಸ್ಗಳು ಗೋಲ್ಡ್ ಫಾಯಿಲ್ನ ದಾಟ್ತಾ ಇದೆ ಅಂತ ಹೇಳಿದ್ರೆ ದೇರ್ ಈಸ್ ಸಮ್ ಸ್ಪೇಸ್. ಆ ಗೋಲ್ಡ್ ಫಾಯಿಲ್ ಒಳಗಡೆ ಸ್ಪೇಸ್ ಇದೆ, ಅಂದ್ರೆ ಆಟಮ್ಸ್ ಒಳಗಡೆ ಸ್ಪೇಸ್ ಇದೆ, ಯೂನಿಫಾರ್ಮ್ ಆಗಿ ಪಾಸಿಟಿವ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಲ್ ಸೆಟ್. ಕೆಲವೊಂದು ಪಾರ್ಟಿಕಲ್ಸ್ಗಳು ಅಂದ್ರೆ ತನ್ನ ದಾರಿ ಈ ತರ, ಇದು ಆಕ್ಚುಯಲ್ ದಾರಿ, ಬಟ್ ಈ ದಾರಿಯಿಂದ ಬೇರೆ ಬೇರೆ ಸ್ಮಾಲ್ ಆಂಗಲ್ನಲ್ಲಿ ಡಿಫ್ಲೆಕ್ಷನ್ಸ್ ತೋರಿಸ್ತಾ ಇದೆ. ಯಾಕೆ ಇರ್ಬೋದು? ಆಲೋಚನೆ ಮಾಡಿ. ನಾವು ಸೆಂಡ್ ಮಾಡೋ ಪಾರ್ಟಿಕಲ್ ಯಾವುದು? ಡಬ್ಲಿ ಚಾರ್ಜ್ ಹೀಲಿಯಂ. ನಾವು ಏನು ಪಾರ್ಟಿಕಲ್ ಸೆಂಡ್ ಮಾಡ್ತಿದೀವಿ, ಇದು ಹೀಲಿಯಂ 2+. ಇದಕ್ಕೆ ಯಾವ ಚಾರ್ಜ್ ಇದೆ? ಪಾಸಿಟಿವ್ ಚಾರ್ಜ್ ಇದೆ. ಅದು ಈ ಗೋಲ್ಡ್ ಆಟಮ್ಸ್ ಹತ್ರ ಹೋಗ್ಬೇಕಾದ್ರೆ ಆ ಆಟಮ್ ಒಳಗಡೆ ಯಾರಿದ್ದಾರೆ? ಪ್ರೋಟಾನ್ಸ್ ಇದ್ದಾರೆ. ಅದು ಗೊತ್ತಿರಲಿಲ್ಲ ರುದರ್ಫೋರ್ಡ್ಗೆ. ಬಟ್ ಆ ಪ್ರೋಟಾನ್ಸ್ಗೆ ಯಾವ ಚಾರ್ಜ್ ಇದೆ? ನಾವು ಕಲ್ತಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ, ದಟ್ ದ ಪ್ರೋಟಾನ್ ಆಲ್ಸೋ ಕ್ಯಾರಿ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಪಾಸಿಟಿವ್ ದೇ ಶುಡ್ ರಿಪೆಲ್. ಹಾಗಾಗಿ ಇಲ್ಲಿ ವಿ ಸಿ, ಈವನ್ ದೋ ಇಟ್ ಇಸ್ ಅ ಮೀನ್ ಪೊಸಿಷನ್, ವಿ ಸಿ ಡಿಫ್ಲೆಕ್ಷನ್. ಇಲ್ಲಿ ಬೇರೆ ಬೇರೆ ಡಿಫ್ಲೆಕ್ಷನ್ಸ್ ನಾವು ನೋಡ್ತೀವಿ. ಪಾಯಿಂಟ್ ನಂಬರ್ 1. ಆಲ್ ಸೆಟ್. ಸೊ ಗೋಲ್ಡ್ ಫಾಯಿಲ್ ನಲ್ಲಿ ಡಿಫ್ಲೆಕ್ಷನ್ಸ್ ಯಾಕಿರುತ್ತೆ? ನಾವು ಸೆಂಡ್ ಮಾಡುವ ಆಲ್ಫಾ ಪಾರ್ಟಿಕಲ್ಸು ಗೋಲ್ಡ್ ಫಾಯಿಲ್ ನ ಆಟಮ್ಸ್ ಒಳಗಡೆ ಇರುವ ನ್ಯೂಕ್ಲಿಯಸ್ ಎರಡೂ ಕೂಡ ಪಾಸಿಟಿವ್ ಚಾರ್ಜ್ ಇಂದ ರಿಪೆಲ್ ಆಗ್ತಾ ಇದೆ. ಹಾಗಾಗಿ ವಿ ಸಿ ದಟ್ ಡಿಫ್ಲೆಕ್ಷನ್. ನೆಕ್ಸ್ಟ್ ಪಾಯಿಂಟ್, ಯಾಕೆ ಕೆಲವೊಂದಷ್ಟು ಆಲ್ಫಾ ಪಾರ್ಟಿಕಲ್ಸ್ಗಳು ರಿಬೌಂಡ್ ಆಗ್ತಾ ಇದೆ? ಯಾಕೆ ಅಂತ ಹೇಳಿದ್ರೆ, ಈ ಆಲ್ಫಾ ಪಾರ್ಟಿಕಲ್ ಕರೆಕ್ಟ್ ಆಗಿ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ಗೆ ಹೋಗಿ ಹಿಟ್ ಆಗುತ್ತೆ. ಯಾವಾಗ ಹೆವಿ ಮಾಸ್ ಆಗಿರುವಂತಹ ಒಂದು ಆಬ್ಜೆಕ್ಟ್ಗೆ ಒಂದು ಸಣ್ಣ ಪಾರ್ಟಿಕಲ್ ಹೋಗಿ ಹಿಟ್ ಆಗುತ್ತೋ ಅಷ್ಟೇ ಎನರ್ಜಿಯಿಂದ ಅದು ಹೊರಗಡೆ ಬರುತ್ತೆ. ಈಗ ನೀವೊಂದು ಸಣ್ಣ ಒಂದು ಆಬ್ಜೆಕ್ಟ್ ಇನ್ ಫ್ರಂಟ್ ಆಫ್ ಯುವರ್ ಹೌಸಸ್ ಬಿಗ್ ವಾಲ್,
ಜಾಸ್ತಿ ಸ್ಪೀಡಿಗೆ ಹೋಗಿ ಗುದ್ದಿ, ನೀವು ಅದೇ ಸ್ಪೀಡ್ನಲ್ಲಿ, ನೀವೇನು ಸ್ಪೀಡ್ನಲ್ಲಿ ಹೋಗಿ ಗುದ್ಕೊಳ್ತೀರೋ ಅದೇ ಸ್ಪೀಡ್ನಲ್ಲಿ ಬಹುಶಃ ಸ್ವಲ್ಪ ಎನರ್ಜಿ ಕಡಿಮೆ ಇದ್ರೂ ಕೂಡ ದಟ್ ಸೇಮ್ ಎನರ್ಜಿ ನಿಮಗೆ ವಾಪಸ್ ಹಿಂದಕ್ಕೆ ಗುದ್ದುತ್ತೆ ಅದು. ಓಕೆ, ಇಟ್ ಪುಟ್ಸ್ ದ ಪ್ರೆಷರ್ ಬ್ಯಾಕ್ ಸೈಡ್. ಫಾರ್ ಎವ್ರಿ ರಿಯಾಕ್ಷನ್ ದರ್ ಇಸ್ ಅ ಈಕ್ವಲ್ ಅಂಡ್ ಆಪೋಸಿಟ್, ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳಿ ನ್ಯೂಟನ್ಸ್ ಥರ್ಡ್ ಲಾ ನೀವು ಕಲ್ತಿದ್ದೀರಲ್ವಾ, ಅದೇ ಥರ ಇಲ್ಲಿ ಒಂದು ಪೆನ್ ಎಸ್ತರೆ ಅಷ್ಟೇ ಫೋರ್ಸ್ನ ಅದು ಹೊರಗಡೆ ಬರುತ್ತೆ. ಯಾಕೆ? ಬಿಕಾಸ್ ನೀವು ಏನು ನೋಡ್ತಿದ್ದೀರಾ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಕಂಪೇರ್ಡ್ ಟು ದಿಸ್ ಪೆನ್, ದ ವಾಲ್ ಇಸ್ ವೆರಿ ಸ್ಟ್ರಾಂಗರ್. ಆಲ್ ಸೆಟ್. ಇಲ್ಲೂ ಕೂಡ ಅದೇ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಅವ್ರ ಕನ್ಕ್ಲೂಷನಿಗೆ ಬರ್ತಾರೆ. ಸೊ ದೀಸ್ ಆರ್ ದಿ ಅಬ್ಸರ್ವೇಷನ್ ಏನು? ಕೆಲವೊಂದು ಪಾಸ್ ಆಗುತ್ತೆ, ಕೆಲವೊಂದು ಸಣ್ಣ ರೀತಿಯಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಇದು ಮೀನ್ ಪೊಸಿಷನ್ ಆಗಿರ್ಬೇಕಿತ್ತು, ಇದು ಹೀಗೆ ಹೋಗಬೇಕಿತ್ತು, ಬಟ್ ಇಲ್ಲೆಲ್ಲ ಡಿಫ್ಲೆಕ್ಟ್ ಆಗ್ತಿದೆ. ಯಾಕೆಂದ್ರೆ ಪಾಸಿಟಿವ್ ರಿಪೆಲ್ ಆಗ್ತಿದೆ, ಕೆಲವೊಂದು ರೀಬೌಂಡ್ ಆಗ್ತಿದೆ. ಇದು 3 ಅಬ್ಸರ್ವೇಷನ್. ಕ್ಲಿಯರ್? ಕನ್ಕ್ಲೂಷನ್ಸ್ ಏನು ಕನ್ಕ್ಲೂಷನ್ ಕೊಡ್ತೀರಾ? ನಾನು ಹೇಳಿದ್ದೀನಿ ಆಲ್ರೆಡಿ. ಕನ್ಕ್ಲೂಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಸ್ಪೇಸ್ ಇನ್ಸೈಡ್ ದಿ ಆಟಮ್, ಮೋಸ್ಟ್ ಸ್ಪೇಸ್ ಇನ್ಸೈಡ್ ದಿ ಆಟಮ್ ಇಸ್ ಎಂಟಿ. ಹಾಗಾಗಿ ಈ ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಹೇಳುವಂಥದ್ದು ಸೆಂಟ್ರಲ್ ಇರುತ್ತೆ, ಮಿಕ್ಕಿದೆಲ್ಲ ಸ್ಪೇಸ್ ಎಂಟಿ. ಹಾಗಾಗಿ ಆಲ್ಫಾ ಪಾರ್ಟಿಕಲ್ಸ್ಗಳು ಹೋಗೋ ದಾರಿಯಲ್ಲಿ ಯಾರೂ ಇರಲ್ಲ. ಸೊ ದೇ ಕ್ಯಾನ್ ಈಸಿಲಿ ಪಾಸ್ ಥ್ರೂ ಗೋಲ್ಡ್ ಫಾಯಿಲ್. ಸೊ ಮೋಸ್ಟ್ ಆಫ್ ದಿ ಸ್ಪೇಸ್ ಇನ್ಸೈಡ್ ದಿ ಆಟಮ್ ಇಸ್ ಎಂಟಿ. ನೀವು ಕೇಳ್ಬೋದು, ಇಲೆಕ್ಟ್ರಾನ್ಸ್ ಇರಲ್ವಾ? ಇಲೆಕ್ಟ್ರಾನ್ಸ್ ಆರ್ ವೆರಿ ಟೈನಿ. ಅವುಗಳನ್ನ ದುಡ್ಕೊಂಡು ಬೇಕಾದ್ರೂ ಆಲ್ಫಾ ಪಾರ್ಟಿಕಲ್ಸ್ ಹೋಗುತ್ತೆ. ಸೊ ಮೋಸ್ಟ್ ಆಫ್ ದ ಸ್ಪೇಸಸ್ ಇನ್ಸೈಡ್ ದಿ ಆಟಮ್ ಇಸ್ ಎಂಟಿ, and that is the reason alpha particles pass through gold foil without getting deflected. ಯಾವುದೇ ಥರದ ಡಿಫ್ಲೆಕ್ಷನ್ ಅಂದರೆ ಯಾವುದೇ ಥರ ಡಿವಿಯೇಷನ್ ಏನು ಆಗಲ್ಲ, ಸ್ಟ್ರೈಟ್ ಆಗೇ ಹೋಗುತ್ತೆ. ಬಟ್ ಯಾವಾಗ ಅದು ನ್ಯೂಕ್ಲಿಯಸ್ ಪಕ್ಕ ಬರುತ್ತೋ ಆವಾಗ ಅದು ಡಿಫ್ಲೆಕ್ಟ್ ಆಗುತ್ತೆ. ಸೇ ದ್ಯಾಟ್ ಇದೊಂದು ಆಟಮ್ ಆಯಿತಾ, ಇದೊಂದು ನ್ಯೂಕ್ಲಿಯಸ್ ಆಯಿತಾ. ಸೊ ಇದೇ ಥರದ ತುಂಬ ಆಟಮ್ಸ್ ಇರುತ್ತೆ ಗೋಲ್ಡ್ ಫಾಯಿಲಲ್ಲಿ. ಫಾರ್ ಎಕ್ಸಾಂಪಲ್, ನಾನೊಂದು ಗೋಲ್ಡ್ ಫಾಯಿಲ್ ಇದು ಪೀಸ್ನ ಈ ಥರ ಡ್ರಾ ಮಾಡಿದರೆ 2 ನ್ಯೂಕ್ಲಿಯಸ್ ಇಟ್ಕೊಳ್ತೀನಿ. ದಿಸ್ ಇಸ್ 1 ಆಟಮ್, ಇದೊಂದು ನ್ಯೂಕ್ಲಿಯಸ್. ಪಕ್ಕದಲ್ಲಿರೋ ಆಟಮ್ ಇದೊಂದು ನ್ಯೂಕ್ಲಿಯಸ್ ಆಯಿತಾ. ಇಲ್ಲೊಂದು ಆಟಮ್ ಇದೆ, ಇದು ನ್ಯೂಕ್ಲಿಯಸ್ ಆಯಿತಾ. ಅವನೇನು ಅಬ್ಸರ್ವ್ ಮಾಡ್ದ? ಪಾರ್ಟಿಕಲ್ಸ್ ಹೇಳ್ತಾನೆ ರುದರ್ಫೋರ್ಡ್, ಪಾರ್ಟಿಕಲ್ಸ್ ಆಫ್ ಆಲ್ಫಾ. ನಾನೇನು ಆರೋ ಮಾರ್ಕ್ ಮಾಡ್ತೀನಿ, ಅದು ಆಲ್ಫಾ ಪಾರ್ಟಿಕಲ್ದು ಪಾತ್. ಏನಿದು? ಆಲ್ಫಾ ಪಾರ್ಟಿಕಲ್ದು ಪಾತ್. ಇದು ಎಂಟಿ ಆಗಿ ಇರುವ ಸ್ಪೇಸ್ನಲ್ಲಿ ಹಾಗೆ ಹೋಗುತ್ತೆ ವಿದೌಟ್ ಡಿಫ್ಲೆಕ್ಷನ್. ತಾನು ಬಂದಿರುವ ದಾರಿ ಏನಿದೆಯೋ ಅದೇ ದಾರಿಲಿ ಕಂಟಿನ್ಯೂ ಮಾಡುತ್ತೆ. ಇಲ್ಲೊಂದು ಪಾರ್ಟಿಕಲ್ ಹೋಗ್ತಿದೆ ಅನ್ಕೊಳ್ಳಿ, ಇದು ಕೂಡ ಸ್ಟ್ರೇಟ್ ಆಗೇ ಹೋಗುತ್ತೆ. ಇಲ್ಲೊಂದು ಪಾರ್ಟಿಕಲ್ಸ್ ಹೋಗ್ತಿದೆ, ದಿಸ್ ಆಲ್ಸೋ ಶುಡ್ ಗೋ ಸ್ಟ್ರೇಟ್. ಯಾಕೆ? ಅಲ್ಲಿ ಜಾಗ ಎಂಟಿ ಇದೆ, ಮತ್ತೆ ಅಲ್ಲಿ ಯಾವುದೇ ಥರದ ಆಟಮ್ದು ನ್ಯೂಕ್ಲಿಯಸ್ಗಳಿಲ್ಲ ಆ ತಿನ್ ಫಾಯಿಲ್ನಲ್ಲಿ. ಇದೇನಿದು? ಗೋಲ್ಡ್ ಫಾಯಿಲ್. ಏನಿದು? ಗೋಲ್ಡ್ ಫಾಯಿಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಈ ಎಲ್ಲ ಸ್ಪೇಸ್ ಎಂಟಿ ಇದೆ. ಈಗ ಡಿಫ್ಲೆಕ್ಷನ್ ಆಗ್ತಾ ಇತ್ತು ಇನ್ ಅ ಸ್ಮಾಲ್ ಆಂಗಲ್, ಡಿಫ್ಲೆಕ್ಷನ್ ಆಗ್ತಿತ್ತು ಇನ್ ಅ ಸ್ಮಾಲ್ ಆಂಗಲ್. ಸೊ ಯಾಕೆ ಡಿಫ್ಲೆಕ್ಷನ್ ಆಗುತ್ತೆ? ಈಗ ನೆಕ್ಸ್ಟ್ ಟೈಮ್ ಹೋಗ್ತಿರುವಂತಹ ಹೊಸ ಆಲ್ಫಾ ಪಾರ್ಟಿಕಲ್ಸ್ಗಳು ಏನಾದರೂ ನ್ಯೂಕ್ಲಿಯಸ್ ಪಕ್ಕ ಬಂತು ಅಂತ ಹೇಳಿದ್ರೆ ಅವಾಗ ಅದೇನಾಗಬೇಕು? ತನ್ನ ದಾರಿಯಿಂದ ಬೇರೆ ಕಡೆಗೆ ಹೊರಟೋಗ್ಬೇಕು. ಯಾಕೆಂದ್ರೆ ಅಲ್ಲಿ ಯಾವ ರಿಪಲ್ಷನ್ ಆಗ್ತಿದೆ? ಪಾಸಿಟಿವ್ ಅಂಡ್ ಪಾಸಿಟಿವ್ ಚಾರ್ಜ್ ರಿಪಲ್ಷನ್ ಆಗ್ತಿದೆ. ಸೇ ದಟ್ ಇಲ್ಲೊಂದು ಆಲ್ಫಾ ಪಾರ್ಟಿಕಲ್ಸ್ ಬರುತ್ತೆ, ಇಲ್ಲಿ ಪಕ್ಕದಲ್ಲೇ ನ್ಯೂಕ್ಲಿಯಸ್ ಇದೆ, ಆಗ ಅದು ಏನಾಗುತ್ತೆ? ತನ್ನ ದಾರಿಯಿಂದ ಡಿಫ್ಲೆಕ್ಷನ್ ಆಗುತ್ತೆ. ಇನ್ನೊಂದು ಆಲ್ಫಾ ಪಾರ್ಟಿಕಲ್ಸ್ ಹೋದಾಗ ಪಕ್ಕದಲ್ಲೇ ನ್ಯೂಕ್ಲಿಯಸ್ ಇದೆ, ಅದು ತನ್ನ ದಾರಿಯಿಂದ ಡಿಫ್ಲೆಕ್ಷನ್ ಆಗುತ್ತೆ. ಅದೇ ಇಲ್ಲೊಂದು ಆಲ್ಫಾ ಪಾರ್ಟಿಕಲ್ಸ್ ಹೋಗ್ತಿದೆ, ಏನೂ ಆಗಲ್ಲ, ಡಿಫ್ಲೆಕ್ಷನ್ನೇ ಆಗಲ್ಲ, ಎಂಟಿ ಆಗಿ ಹಾಗೆ ಹೊರಟೋಗುತ್ತೆ. ಅದು ನಿಮ್ಮ ಅಬ್ಸರ್ವೇಷನ್ ಅಲ್ಲಿ ನೀವು ಗಮನಿಸಬೇಕಾಗಿರೋ ಪಾಯಿಂಟ್ ಆಯ್ತಾ. ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಡಿಫ್ಲೆಕ್ಟೆಡ್. ನಾನು ಹೇಳ್ಕೊಟ್ಟೆ ಅಲ್ವಾ ಇವಾಗ, ವೆರಿ ಫ್ಯೂ. ಯಾಕೆ ಡಿಫ್ಲೆಕ್ಟ್ ಆಗುತ್ತೆ? ಯಾಕೆ ಅಂತ ಹೇಳಿದ್ರೆ ಅವುಗಳು ಪಾಸಿಟಿವ್ ಚಾರ್ಜ್ ನ್ಯೂಕ್ಲಿಯಸ್ ಪಕ್ಕ ಹತ್ರ ಬಂದಾಗ ಡಿಫ್ಲೆಕ್ಟ್ ಆಗುತ್ತೆ. ದೇರ್ ಇಸ್ ಅ ರಿಪಲ್ಷನ್. ಆಲ್ಫಾ ಪಾರ್ಟಿಕಲ್ಸ್ಗಳು ಕೂಡ ಪಾಸಿಟಿವ್ ಚಾರ್ಜು, ಈ ನ್ಯೂಕ್ಲಿಯಸ್ ಕೂಡ ಪಾಸಿಟಿವ್ ಚಾರ್ಜು. ಯಾವಾಗ ಎಂಟಿ ಸ್ಪೇಸ್ನಲ್ಲಿ ನ್ಯೂಕ್ಲಿಯಸ್ ಪಕ್ಕ ಬರುತ್ತೋ ಆಗಷ್ಟೇ ಅದು ಡಿಫ್ಲೆಕ್ಟ್ ಆಗುತ್ತೆ. ಗುಡ್. ನೆಕ್ಸ್ಟ್ ಹೇಳ್ತಾರೆ ಅವರು, ವೆರಿ ಸ್ಮಾಲ್ ಫ್ರಾಕ್ಷನ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ were deflected by 180 degree, indicating that all the positive charge and mass of the gold atom were concentrated in a very small volume within the atom ಅಂತ ಹೇಳಿದ್ರೆ
ಇಷ್ಟು ಈಗ ನಮಗೆ ಈ ಒಂದು ಪೇಪರ್ನಲ್ಲಿ ಅಬ್ಸರ್ವೇಷನ್ ತಗೊಳಕ್ಕಾಗಲ್ಲ. ಆ ಶೀಟನ್ನು ರೌಂಡ್ ಶೇಪ್ನಲ್ಲಿ ತಗೊಂಡ್ರೆ ಇದೆಲ್ಲವುಗಳು ಕೂಡ ಏನು ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಇದೇ ಡಯಾಗ್ರಾಮ್ನ ನಾನು ಇಲ್ಲಿ ತಗೊಳ್ತೀನಿ. ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ಗಳು ಡಿಫ್ಲೆಕ್ಟ್ ಆಗುತ್ತಂತೆ. ಓಕೆ, ಸೊ ಈಗ ನಾನು ಈ ಥರ ಒಂದು ರೇ ಪಾಸ್ ಮಾಡ್ತೀನಿ ಅಂದರೆ ಅದು ಏನಾದರೂ ಆ ಪಾಸಿಟಿವ್ ಚಾರ್ಜ್ಗೆ ಡೈರೆಕ್ಟ್ ಆಗಿ ತಾಗಿದ್ರೆ ತಾನೇ ಅದು 180ನಲ್ಲಿ ವಾಪಸ್ ಬರುವಂಥದ್ದು, ರೈಟ್? ಒಂದೋ ಎರಡೋ 12,000ದಲ್ಲಿ ಒಂದಷ್ಟೇ ಆಲ್ಫಾ ಪಾರ್ಟಿಕಲ್ಸ್ಗಳು ಹಿಂದೆ ಬರ್ತಾ ಇದೆ. ಸೊ ಸೇ ದ್ಯಾಟ್ ನಾನಿವಾಗ ಎಷ್ಟೋ ಸಾವಿರ ಪಾಸ್ ಮಾಡಿದೆ, ಅದರಲ್ಲಿ ಒಂದೋ ಎರಡೋ ಹಿಂದೆ ಬರ್ತಾ ಇದೆ. ಹಿಂದೆ ಬರಬೇಕು ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅದಕ್ಕೆ ರಿಪಲ್ಷನ್ ಆಗಿರ್ಬೇಕಂದ್ರೆ ಅಲ್ಲಿ ಎಲ್ಲ ಪಾಸಿಟಿವ್ ಚಾರ್ಜು ಸಣ್ಣ ಜಾಗದಲ್ಲಿ, ಪಾಸಿಟಿವ್ ಚಾರ್ಜ್ ಏನಾಗಬೇಕು, ಸ್ಮಾಲ್ ವಾಲ್ಯೂಮ್ನಲ್ಲಿ ಸಣ್ಣ ಜಾಗದಲ್ಲಿ ಆಕ್ಯುಪೈಡ್ ಆಗಿರಬೇಕು. ಮತ್ತೆ ಆ ಒಂದು ಪಾಸಿಟಿವ್ ಚಾರ್ಜ್ ಯೂನಿಫಾರ್ಮ್ ಆಗಿರಲ್ಲ ಥಾಮ್ಸನ್ ಅಂತ ಹೇಳಿ ರುದರ್ಫೋರ್ಡ್ ಥಾಮ್ಸನ್ಗೆ ವಾಪಸ್ ಹೇಳ್ತಾನೆ. ಥಾಮ್ಸನ್, ಯು ವೇರ್ ರಾಂಗ್. ನಾಟ್ ಆಲ್ ದ ಪಾಸಿಟಿವ್ ಚಾರ್ಜಸ್ ಆರ್ ಕಂಪ್ಲೀಟ್ಲಿ ಡಿಸ್ಟ್ರಿಬ್ಯೂಟೆಡ್. ಸಣ್ಣ ಜಾಗದಲ್ಲಿ ಅಷ್ಟೇ ಅದಿದೆ, ಹಾಗಾಗಿ ಆ ಪಾಸಿಟಿವ್ ಚಾರ್ಜ್ ವಿಲ್ ಕಮ್ ಔಟ್ by one positive charge doubly charged helium particles will come out with 180 degree of what is that, deflection. Easy, clear? Based on this, Rutherford first time nucleus anta heli nuclear model of atom na kodtane. So first time gottagutte, yes, avaga neutron ಬಗ್ಗೆ ಗೊತ್ತಿರಲಿಲ್ಲ, ಓನ್ಲಿ ಪ್ರೋಟಾನ್ ಬಗ್ಗೆ ಅಷ್ಟೇ ಡಿಸ್ಕವರಿ ಆಗ್ತಾ ಇತ್ತು. ಪ್ರೋಟಾನ್ ಡಿಸ್ಕವರಿ ಆಲ್ರೆಡಿ ಆಗಿತ್ತು, ಬಟ್ ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ತುಂಬ ಸಣ್ಣದಾಗಿ ಸೆಂಟರ್ನಲ್ಲಿರುತ್ತೆ, ಅದನ್ನು ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ದೇರ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ ಸೆಂಟರ್ ಇನ್ ಅನ್ ಆಟಮ್ ಕಾಲ್ಡ್ ನ್ಯೂಕ್ಲಿಯಸ್. ಕೇಳ್ತಾರೆ, ಫಸ್ಟ್ ಟೈಮ್ ನ್ಯೂಕ್ಲಿಯಸ್ ವರ್ಡ್ ಕಾಯಿನ್ ಮಾಡಿದ ಸೈಂಟಿಸ್ಟ್ ಯಾರು? ಹಿ ಇಸ್ ನನ್ ಅದರ್ ದ್ಯಾನ್ ರುದರ್ಫೋರ್ಡ್. ಸೊ ದೇರ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ ಸೆಂಟರ್ and you call it as nucleus. Nearly all the mass of atom, ಒಂದು ಇಡೀ ಆಟಮ್ ಇದು ಭಾರ ಸೆಂಟರ್ನಲ್ಲಿರುತ್ತೆ ಅಂತ ಹೇಳ್ತಾರೆ. ಸೊ ನಿಯರ್ಲಿ all the mass of an atom resides in the nucleus. The entire mass of the atom is actually found in the nucleus because electrons are so weightless, lightweight particles they are. Okay, next, the electrons revolve around the nucleus in a circular path. This is another important evidence. What did Thomson say? Electrons are studded throughout that positive charge. But what do this Rutherford say now? Aur heltare, electrons are not studded, Rutherford, not studded J.J. Thomson. Electrons are actually revolving around the nucleus. Revolve ಆಗ್ತಾ ಇದೆ ನ್ಯೂಕ್ಲಿಯಸ್ ಸುತ್ತ. ಬಟ್ ಹೇಗೆ, ಯಾವ ಲೆವೆಲಲ್ಲಿ, ಎಲ್ಲ ಒಟ್ಟಾಗಿ ರಿವಾಲ್ವ್ ಆಗ್ತಿದ್ಯಾ ಅಥವಾ ಒಂದೊಂದಾಗಿ ರಿವಾಲ್ವ್ ಆಗ್ತಿದ್ಯಾ, ಅದನ್ನ ನಮ್ಮ ರುದರ್ಫೋರ್ಡ್ ಹೇಳಲಿಲ್ಲ. ನೆಕ್ಸ್ಟ್, size of the nucleus is very very small compared to the size of an atom. ನೋಡಿ, ಆಟಮ್ ಅಂತ ಹೇಳೋದ್ರದ್ದು ಸೈಜ್ ಇಷ್ಟು ದೊಡ್ಡದಾಗಿದೆ, ಆಯ್ತಾ, ಬಟ್ ನ್ಯೂಕ್ಲಿಯಸ್ ಸೈಜ್ ಎಷ್ಟು ಸಣ್ಣ ಇದೆ ನೋಡಿ. ಸೊ ದ್ಯಾಟ್ ಬಿಕಮ್ಸ್ ದ ಥರ್ಡ್ ಪಾಸ್ಟುಲೇಟ್ ಆಫ್ ರುದರ್ಫೋರ್ಡ್. ಸಿ, ಬೇರೆ ಬೇರೆ ಟೆಕ್ಸ್ಟ್ ಬುಕ್ನಲ್ಲಿ ಇಂಪ್ರೂವೈಸ್ಡ್ ವರ್ಷನ್ ಆಫ್ ಪಾಸ್ಟುಲೇಟ್ ಸಿಗುತ್ತೆ, ಬಟ್ ನಿಮಗೆ ಬೇಕಾಗಿರೋದು ಜಸ್ಟ್ ದ ಪಾಯಿಂಟ್ಸ್ ವಿಚ್ ಇಸ್ ಬಿನ್ ಮೆನ್ಷನ್ ಇನ್ NCERT, ಅಷ್ಟೇ ನೀವು ಕವರ್ ಮಾಡಬೇಕಾಗಿರುವಂಥದ್ದು. ಸೊ ಹೋಪ್ ದಿಸ್ ಇಸ್ ಕ್ಲಿಯರ್. Point number 1, he talked about the positive charge which is in the center. Almost all the mass is concentrated in the center. Point number 2, electrons are revolving around the positive charge. Point number 3, compared to the mass total size of the atom, compared to the actual size of the atom, the nucleus is actually very small, 10 to the power 5 times smaller anta heli data ide. Next, ಡ್ರಾಬ್ಯಾಕ್ಸ್ ಏನು ರುದರ್ಫೋರ್ಡ್ ಇದು? ರುದರ್ಫೋರ್ಡ್ ಹೇಳ್ತಾನೆ, ಇಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿದೆ, ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗ್ತಿದೆ ಅಂತ ಹೇಳಿದ್ರೆ ಸ್ಪೀಡಪ್ಗೆ ಎನರ್ಜಿನ ಕನ್ಸ್ಯೂಮ್ ಮಾಡಬೇಕು. ಇಲೆಕ್ಟ್ರಾನ್ಸ್ ತನ್ನೊಳಗಡೆ ಇರುವಂತಹ ಎನರ್ಜಿನ ತಗೊಂಡು ಆಕ್ಸಿಲರೇಟ್ ಮಾಡಬೇಕು. ಪ್ರತಿ ಟೈಮ್ ಡೈರೆಕ್ಷನ್ ಚೇಂಜ್ ಮಾಡಿ ಮುಂದೆ ಹೋಗಿ ಒಂದು ಪಾಯಿಂಟ್ನಲ್ಲಿ ಇಲೆಕ್ಟ್ರಾನ್ ಇನ್ನೂ ಸ್ಪೀಡಪ್ ಆಗಲಿಕ್ಕೆ ತನ್ನೊಳಗಡೆ ಎನರ್ಜಿನೇ ಇಲ್ಲ ಅಂತ ಹೇಳುವ ಸಿಚುವೇಶನ್ ಬಂದಾಗ ನ್ಯೂಕ್ಲಿಯಸ್ ಒಳಗಡೆ ಬಿದ್ದು ಸತ್ತೋಗುತ್ತೆ, ಆಯ್ತಾ. ಟು ಆಕ್ಸಿಲರೇಟ್, ಈ ಸರ್ಕ್ಯುಲರ್ ಪಾತ್ನಲ್ಲಿ ಇಲೆಕ್ಟ್ರಾನ್ಸ್ಗಳು ಮೂವ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಎನರ್ಜಿ ಬೇಕು. ತನ್ನೊಳಗಡೆ ಇರುವ ಎನರ್ಜಿಯನ್ನು ಕನ್ಸ್ಯೂಮ್ ಮಾಡಿ ಮೂವ್ ಆಗ್ತಿದೆ ಅಂತ ಹೇಳಿ ಅನ್ಕೊಳ್ಳಿ. ದೇರ್ ವಿಲ್ ಬಿ ಅ ಪಾಯಿಂಟ್ ವೇರ್ ಇಲೆಕ್ಟ್ರಾನ್ಸ್ ಕೆನಾಟ್ ಸ್ಪೆಂಡ್ ಎನಿ ಮೋರ್ ಎನರ್ಜಿ. ಆಗೇನಾಗಬೇಕು, ಎಲೆಕ್ಟ್ರಾನ್ಸ್ ವಿಲ್ ಬಿ ಅಬ್ಸಾರ್ಬ್ಡ್ ಬೈ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್ಸ್ ವಿಲ್ ಡೈ. ಹಾಗಾದ್ರೆ ಸ್ಟೆಬಿಲಿಟಿ ಆಫ್ ಆಟಮ್ ಏನಾಗುತ್ತೆ,
highly unstable ಆಗುತ್ತೆ. But I am made up of group of atom, I am stable. So Rutherford actually what he said that electrons are revolving, ಅದರಲ್ಲಿ ಏನೋ ಒಂದು ಮಾಡಿಫಿಕೇಶನ್ ಇದೆ ಅಂತ ಹೇಳಿ ಗೊತ್ತಾಯಿತು. there is some modification in that word. ರಿವಾಲ್ವಿಂಗ್ ಅಂತ ಹೇಳೋದು ಕರೆಕ್ಟ್ ಇರ್ಬೋದು, ಬಟ್ ಅದರಲ್ಲಿ ಯಾವುದೋ ಒಂದು ಮಾಡಿಫಿಕೇಶನ್ ಇದೆ ಅಂತ ಹೇಳಿ ಗೊತ್ತಾಯ್ತು. ಸೊ ಸ್ಟೆಬಿಲಿಟಿ ಅಂತ ಹೇಳೋ ಫ್ಯಾಕ್ಟರ್, ಸ್ಟೆಬಿಲಿಟಿ ಆಫ್ ಎನ್ ಆಟಮ್ ವಾಸ್ ನಾಟ್ ವೆಲ್ ಎಕ್ಸ್ಪ್ಲೇನ್ಡ್ ಬೈ ರುದರ್ಫೋರ್ಡ್. ಹಾಗೆ ಇಲೆಕ್ಟ್ರಾನ್ಸ್ ಸುತ್ತ ರಿವಾಲ್ವ್ ಆಗ್ತಿದೆ ಅಂತ ಹೇಳಿ ಗೊತ್ತಾಯ್ತು, ಬಟ್ ಇಲೆಕ್ಟ್ರಾನ್ಸ್ಗಳು ಹೇಗೆ ರಿವಾಲ್ವ್ ಆಗ್ತಾ ಇದೆ, ಎನರ್ಜಿ ವೈಸ್ ಬೇರೆ ಬೇರೆ ಎನರ್ಜಿನಲ್ಲಿ ರಿವಾಲ್ವ್ ಆಗ್ತಿದ್ಯಾ, ಆ ಪಾಯಿಂಟ್ ಅನ್ನ ರುದರ್ಫೋರ್ಡ್ ಮೆನ್ಷನ್ ಮಾಡಲಿಲ್ಲ. ಸೊ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ವಾಸ್ ನಾಟ್ ವೆಲ್ ಅಡ್ರೆಸ್ಡ್ ಬೈ ರುದರ್ಫೋರ್ಡ್. ಹಾಗೆ ಸ್ಟೆಬಿಲಿಟಿ ಕೂಡ ರುದರ್ಫೋರ್ಡ್ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ದೀಸ್ ಆರ್ ಟೂ ಡ್ರಾಬ್ಯಾಕ್ಸ್ ಆಫ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ an atom. Next, here we excuse me, here we introduce the nail bore. Hi ಎಲ್ರಿಗೂ ಕೂಡ, hi Bohr, welcome to our session. So I invited him to our session. So nail Bohr ಹೇಳ್ತಾನೆ, do not worry dear most children, I have some idea about electrons which are revolving around the nucleus ಅಂತ ಹೇಳ್ಕೊಂಡು. So he first time talks about the orbit or energy shell. ಇವತ್ತಿಗೂ ಕೂಡ we accepted that one point. There are certain modifications though. ಶೆಲ್ ಅಂತ ಹೇಳೋದು ಕರೆಕ್ಟ್, ಬಟ್ ಈ ಥರ ನ್ಯೂಕ್ಲಿಯರ್ನಲ್ಲಿ ಡಿಫೈನ್ಡ್ ಪಾತ್ನಲ್ಲಿ ಸುತ್ತುತ್ತೆ ಅಂತ ಹೇಳಿ ಅದು ರಾಂಗ್. ಅದನ್ನು ನೀವು ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳಿ ಯು ವಿಲ್ ಲರ್ನ್ ಇಟ್ ಇನ್ 11th ಸ್ಟ್ಯಾಂಡರ್ಡ್. ಸೊ ಲೆಟ್ಸ್ ಫೋಕಸ್ ಆನ್ ವಾಟ್ ಆರ್ ಡಿಯರ್ ಮೋಸ್ಟ್ ಬೋರ್ ಟಾಕ್ಡ್ ಅಬೌಟ್ ಅನ್ ಆಟಮ್. ರೇ, ನಾನು ಯಾವ ಡೈರೆಕ್ಷನಲ್ಲಿ ಹೋದರೂ ಬೋರ್ ನನ್ನನ್ನೇ ನೋಡೋ ಹಾಗೆ ಫೀಲ್ ಆಗ್ತಿದೆಯಲ್ಲ ದೇವ್ರೆ. ಸೊ ಎಸ್ ಬೋರ್, ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಯೋರ್ ಬೋರ್ಸ್ ಮಾಡೆಲ್ ಆಫ್ ಆಟಮ್, ಅಟಾಮಿಕ್ ಮಾಡೆಲ್ ಬಗ್ಗೆ ಮಾತಾಡೋಣ. ಬೋರ್ ಹೇಳ್ತಾರೆ, ನೇಲ್ ಬೋರ್ ಅಂತ ಹೇಳುವ ಸೈಂಟಿಸ್ಟ್ ವಿಲ್ ಗಿವ್ ಇನ್ಸೈಟ್ ಅಬೌಟ್ ದಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್. ಸೊ ಹಿ ಸೇಸ್ ಓನ್ಲಿ ಸರ್ಟನ್ ಸ್ಪೆಷಲ್ ಆರ್ಬಿಟ್ಸ್ known as discrete orbits of electrons are allowed inside the atom. ಸ್ಪೆಷಲ್ ಆರ್ಬಿಟ್ಸ್ ನಲ್ಲಿ ಮಾತ್ರ ಎಲೆಕ್ಟ್ರಾನ್ಸ್ ಇರುತ್ತೆ. ರುದರ್ಫೋರ್ಡ್ ಯು ಆರ್ ರಾಂಗ್. ನೀನೇನು ಹೇಳ್ದೆ, ಸುತ್ತ ನ್ಯೂಕ್ಲಿಯಸ್ ಯಾವುದೇ ಜಾಗದಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ದೆ ಅಲ್ವಾ? ಅಲ್ಲ, ಕೆಲವೊಂದು ಸ್ಪೆಷಲ್ ಆರ್ಬಿಟ್ಸ್ ನಲ್ಲಿ ಮಾತ್ರ ಇಲೆಕ್ಟ್ರಾನ್ಸ್ಗಳು ಅವೈಲಬಿಲಿಟಿ ಇರುತ್ತೆ. ಈ ಥರ ಹೇಳ್ತಾರೆ. ಯಾರು ಹೇಳ್ತಾರೆ ಈ ಥರ? ನಮ್ಮ ಡಿಯರ್ ಮೋಸ್ಟ್ ಬೋರ್ ಹೇಳ್ತಾರೆ. ಆ್ಯಂಡ್ ಯು ಕಾಲ್ ದಿಸ್ ಡಿಸ್ಕ್ರೀಟ್ ಆರ್ಬಿಟ್ಸ್ ಆಫ್ ಎಲೆಕ್ಟ್ರಾನ್ ಆಸ್ ಎನರ್ಜಿ ಶೆಲ್. ಅದು ಹೇಳ್ತೇನೆ ಅವ್ರೆ. ಆಮೇಲೆ ಆರ್ಬಿಟ್ ಅಂತ ಕರಿತೀರಾ ಅಥವಾ ಎನರ್ಜಿ ಶೆಲ್ ಅಂತ ಹೇಳಿ ಕೂಡ ಹೇಳ್ತೀರ. ಯು ಕ್ಯಾನ್ ಕಾಲ್ ಎಲ್ಲವನ್ನ ಕೂಡ ದಿಸ್ ಒನ್ ಆ್ಯಂಡ್ ದಿಸ್ ಒನ್, ದಿಸ್ ಒನ್ ಆ್ಯಂಡ್ ದ ಫೈನಲ್ ಒನ್ ಆರ್ಬಿಟ್ ಅಂತ ಕರಿಬೋದು. ಪ್ರತಿ ರಿವಾಲ್ವಿಂಗ್ ಶೆಲ್ ಅನ್ನ ಆರ್ಬಿಟ್ ಅಂತ ಹೇಳಿ ಕರಿತೀರ. ಸೆಕೆಂಡ್ ಪಾಯಿಂಟ್ ನೋಡಿ, ವೈಲ್ ರಿವಾಲ್ವಿಂಗ್ ಇನ್ ಡಿಸ್ಕ್ರೀಟ್ ಆರ್ಬಿಟ್ಸ್ ಇಲೆಕ್ಟ್ರಾನ್ಸ್ ಡು ನಾಟ್ ರೇಡಿಯೇಟ್ ಎನರ್ಜಿ. ಸೊ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ ಸುತ್ತ ಇದೆ ಅಲ್ವಾ, ಇಲೆಕ್ಟ್ರಾನ್ ಇಲ್ಲಿ ಯಾವುದೇ ಎನರ್ಜಿನ ಕಳ್ಕೊಳ್ಳಲ್ಲ, ಎನರ್ಜಿಯನ್ನ ಲೂಸ್ ಮಾಡಲ್ಲ. ಯಾವಾಗ ಎನರ್ಜಿ ಕಳ್ಕೊಳ್ಳುತ್ತೆ? ವೆನ್ ಅದು ಅಬ್ಸರ್ವ್ ಮಾಡುತ್ತೆ. ಈಗ ಎಲೆಕ್ಟ್ರಾನಿಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು, ಈ ಲೆವೆಲಿಗೆ ಬರಬೇಕು ಅಂತ ಹೇಳಿದ್ರೆ, ಐ ಟೇಕ್ ಪಿಂಕ್ ಕಲರ್ ಫಾರ್ ಯು. ಸೊ ಇಫ್ ಎಲೆಕ್ಟ್ರಾನ್ ಇಸ್ ಹಿಯರ್, ಓಕೆ, ಈ ಒಂದು ಪೊಸಿಷನ್ಗೆ ಎಲೆಕ್ಟ್ರಾನ್ ಜಂಪ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಅಬ್ಸಾರ್ಬ್ ಎನರ್ಜಿ ಆ್ಯಂಡ್ ಜಂಪ್ ಹಿಯರ್. ಅದು ವಾಪಸ್ ಡೌನಿಗೆ ಬರಬೇಕು ಅಂತ ಹೇಳಿದ್ರೆ ಏನು ಅಬ್ಸಾರ್ಬ್ ಮಾಡಿರುತ್ತಲ್ಲ ಆ ಎನರ್ಜಿಯನ್ನು ಬಿಟ್ಕೊಡುತ್ತೆ. ಅಂದರೆ ಅಲ್ಲಿ ಅದು ರೇಡಿಯೇಟ್ ಮಾಡುತ್ತೆ ಎಲೆಕ್ಟ್ರಾನ್ಸ್ ಎನರ್ಜಿಯನ್ನು. ವೆನ್ ಇಟ್ ಇಸ್ ಜಂಪಿಂಗ್ it will absorb, when it comes back it will emit that extra absorbed energy. ಈಗ ವಿಸಿಬಲ್ ಲೈಟ್, ನಮ್ಮ ಕ್ಲೋತ್ಸ್ನಲ್ಲೂ ಎಲೆಕ್ಟ್ರಾನ್ಸ್ ಇದೆ. ಆ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಈ ಲೈಟ್ನ ಎನರ್ಜಿನ ಅಬ್ಸಾರ್ಬ್ ಮಾಡಿಕೊಂಡು ಜಂಪ್ ಮಾಡಿ ವಾಪಸ್ ನಾರ್ಮಲ್ ಶೆಲ್ಲಿಗೆ ಬರುತ್ತೆ. ಸೊ ಅದು ಸಾಧ್ಯ ಆಗಲ್ಲ. ಎಲ್ಲಿ ಅದು ಅದೇ ಆರ್ಬಿಟ್ನಲ್ಲಿ ಸುತ್ತಾ ಇದೆ ಅಂತ ಹೇಳಿದ್ರೆ, ಈ ಎಲೆಕ್ಟ್ರಾನ್ಸ್ ಇದನ್ನ ಆರ್ಬೈಟ್ ಮಾಡ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಥರದ ಎನರ್ಜಿ ಲೂಸ್ ಆಗಲ್ಲ. ಸೊ ಅದು ಸ್ಟೆಬಿಲಿಟಿಯನ್ನು ಹೇಳ್ಕೊಡುತ್ತೆ. ಯಾಕೆ ಲೂಸ್ ಆಗಲ್ಲ? ಬಿಕಾಸ್ ಎಲೆಕ್ಟ್ರಾನ್ಸ್ಗಳು ಓನ್ಲಿ ಎಟ್ ದೋಸ್ ಆರ್ಬಿಟ್ ಪ್ರೆಸೆಂಟ್, ಆ ಆರ್ಬಿಟ್ನಲ್ಲಿದ್ದರೆ ಎಲೆಕ್ಟ್ರಾನ್ಸ್ಗಳು
ಆ ಒಂದು ಸ್ಪೆಷಲ್ ಡಿಸ್ಕ್ರೀಟ್ ಆರ್ಬಿಟ್ಸ್ನಲ್ಲಿ ಇಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆದರೆ ಎನರ್ಜಿಯನ್ನು ಕಳ್ಕೊಳ್ಳಲ್ಲ ಅಂತ ಹೇಳುತ್ತೆ. ಆಲ್ ಸೆಟ್. ನೆಕ್ಸ್ಟ್, ದೀಸ್ ಆರ್ಬಿಟ್ಸ್ ಆರ್ ಶೆಲ್ಸ್ ಆರ್ ಕಾಲ್ಡ್ ಎನರ್ಜಿ ಲೆವೆಲ್. ಇದನ್ನ ಎನರ್ಜಿ ಲೆವೆಲ್ ಅಂತ ಹೇಳಿ ಕರಿತೇವೆ. ಹೇಗೆ ನೇಮ್ ಮಾಡುವ ಎನರ್ಜಿ ಲೆವೆಲ್ ಅನ್ನ? ಫಸ್ಟ್ ಇಸ್ ದ ನ್ಯೂಕ್ಲಿಯಸ್. ಇದನ್ನ ನ್ಯೂಕ್ಲಿಯಸ್ ಅಂತ ಹೇಳ್ಬೋದಾ? ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀನಿ. ನೆಕ್ಸ್ಟ್ ಎನರ್ಜಿ ಲೆವೆಲ್ ಈಸ್ ಫಸ್ಟ್. ಎನ್ ವ್ಯಾಲ್ಯೂವನ್ನು ಫಸ್ಟ್ ಅಂತ ಹೇಳಿ ಕೊಡ್ತೀನಿ. ದ ಸೆಕೆಂಡ್ ಎನರ್ಜಿ ಲೆವೆಲ್ಗೆ ದ ವ್ಯಾಲ್ಯೂ ಆಫ್ ಎನ್ ಇನ್ ಟರ್ಮ್ಸ್ ಆಫ್ ಡಿಜಿಟಲ್ ವ್ಯಾಲ್ಯೂ 2. ನೆಕ್ಸ್ಟ್ ಇಸ್ 3. ನೆಕ್ಸ್ಟ್ ಇಸ್ 4. ಆಯ್ತಾ? ಅಥವಾ ಆಲ್ಫಾಬೆಟಿಕಲಿ ನಾವು ಹೋಗೋದಾದ್ರೆ ವಿ ಕ್ಯಾನ್ ರೈಟ್ ದ ಫಸ್ಟ್ discrete orbit as k orbit, l orbit, m orbit, and last one ಬೇರೆ ಪೆನ್ನ ಯೂಸ್ ಮಾಡೋಣ. this one is called as n orbit. so k l m n ಅಂತ ಹೇಳುವಂತಹ ಮೇನ್ ಆರ್ಬಿಟ್ಸ್ ಬಗ್ಗೆ ಹೇಳ್ತಾರೆ. ಬಟ್ ಫಾರ್ ಯೋರ್ ಇನ್ಫಾರ್ಮೇಶನ್ we have all the orbits. k l m n o p q ಇಷ್ಟು ಆರ್ಬಿಟ್ಸ್ ಇದೆ ನಮ್ಮ ಹತ್ರ. k l m n o p q ವರೆಗೂ ಕೂಡ ಆರ್ಬಿಟ್ಸ್ ಇದೆ. o p q ಎಷ್ಟು ಆರ್ಬಿಟ್ಸ್ ಇದೆ? ಮೇನ್ ಶೆಲ್ಸ್ ಇದೆ. ವಿ ಹ್ಯಾವ್ ಈವನ್ ಟುಡೇ 1 2 3 4 5 6 7 ಶೆಲ್ಸ್. ಸೊ ಪಿರಿಯಾಡಿಕ್ ಟೇಬಲ್ ತೆಗೆದು ನೋಡಿ ಎಷ್ಟು ಪೀರಿಯಡ್ಸ್ ಇದೆ ಅಂತ ಹೇಳಿ, ಎಷ್ಟು ರೋಸ್ ಇದೆ ಅಂತ ಹೇಳಿ. ಸೊ there are 7 rows, 7 periods and 7 main shells. These all are interconnected. So you understood that. ಏನು ಹೇಳಿದ್ದಾರೆ Rutherford? First point is only certain special orbits known as discrete orbits will contain electrons, and ಅಲ್ಲಿ electronsಗಳು ರಿವಾಲ್ವ್ ಆದಾಗ ಎನರ್ಜಿನ ರೇಡಿಯೇಟ್ ಮಾಡಲ್ಲ, ಎನರ್ಜಿನ ಕಳ್ಕೊಳ್ಳಲ್ಲ. ಥರ್ಡ್ ಪಾಯಿಂಟ್, ಆ ಆರ್ಬಿಟ್ ಅನ್ನ ಎನರ್ಜಿ ಶೆಲ್ ಅಂತ ಹೇಳಿ ಕೂಡ ಕರೀತಾರೆ, ಎನರ್ಜಿ ಲೆವೆಲ್ ಅಂತ ಹೇಳಿ ಅಡ್ರೆಸ್ ಮಾಡ್ತಾರೆ. ಈ ಎನರ್ಜಿ ಲೆವೆಲ್ಗೆ 1 2 3 4 ಅಥವಾ ಕೆ ಎಲ್ ಎಂ ಎನ್ ಅಂತ ಹೇಳಿ ಆಲ್ಫಾಬೆಟಿಕಲಿ ಡಿಜಿಟಲಿ ನಾವೇನ್ ಮಾಡ್ಬೋದು, ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳಿ ಅವರು ಅವರ ಆರ್ಬಿಟ್ ಅನ್ನ ಕೊಡ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಕ್ಲಾಸ್ ರಿವಿಷನ್. ಸೊ ದಾಟ್ಸ್ ಇಟ್. 2 minutes ಆಫ್ ಸಮರಿ ಮಾಡೋಣ. Rutherford ಏನು ಹೇಳ್ತಾನೆ? ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ Rutherford? Rutherford compares the spherical sphere ಒಳಗಡೆ positive charge is uniformly distributed and electrons are seeded. Electrons are distributed as if like the seeds present in watermelon ಅಂತ ಹೇಳ್ತಾರೆ. Second point is positive charge and negative charge magnitude, total magnitude in a given atom should be same. Atom should be electrically neutral. Atom take away points ಇದು. ಆಟಮ್ಸ್ ಶುಡ್ ಬಿ ಇಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳೋ ಪಾಯಿಂಟ್ ಅನ್ನ ಯಾರು ಹೇಳ್ತಾರೆ? ನಮ್ಮ ಡಿಯರ್ ಮೋಸ್ಟ್ ಜೆ ಥಾಮ್ಸನ್. ನೆಕ್ಸ್ಟ್, ಹೂ ಕಾಯಿನ್ ದ ವರ್ಡ್ ನ್ಯೂಕ್ಲಿಯಸ್ ಫಾರ್ ದ ಫಸ್ಟ್ ಟೈಮ್? ಇಟ್ ಇಸ್ Rutherford. So Rutherford is an eminent scientist who calls the word nucleus for the first time. What were the experimental setup? First he takes alpha particle. Our experiment ಮಾಡೋದು alpha particle source in the fast moving alpha particle. What do you mean by alpha particle? It is doubly charged helium ion. Doubly charged helium ion. ಕೇಳ್ತಾರೆ ಅವರು, what do you mean by alpha particle? Doubly charged helium ion. Doubly charged helium ions ಅನ್ನ alpha particles ಅಂತ ಹೇಳಿ ಕರೀತಾರೆ. And then he also takes a gold foil which is as thin as possible, and this gold foil has the thickness of 100 atoms, sorry 1000 atoms, allu kuda 100 anta helide. So 1000 atoms iruva gold foil thickness na tagondu experiment na carry out ಮಾಡ್ತಾರೆ. He understands that most of the space inside the atom is empty, and there is that's why most of the alpha particles pass through. So slight agi deflect agutte because the center nalli there is a positively charged mass, and the overall entire mass of an atom is concentrated in the center. ಅದಕ್ಕೆ ಪಾಸಿಟಿವ್ ಚಾರ್ಜ್ ಇದೆ, ಹಾಗಾಗಿ ಕೆಲವೊಂದು ಅದರ ಪಕ್ಕ ಹೋದಾಗ ಡಿಫ್ಲೆಕ್ಟ್ ಆಗುತ್ತೆ, ಅದಕ್ಕೆ ಎಕ್ಸಾಕ್ಟ್ ಆಗಿ ಹೋಗಿ ಹಿಟ್ ಆದಾಗ 180 ಡಿಗ್ರಿನಲ್ಲಿ ರಿಬೌಂಡ್ ಆಗುತ್ತೆ ಅಂತ ಹೇಳ್ತಾರೆ. ಬೇಸ್ಡ್ ಆನ್ ದಿಸ್ ಹಿ ಗಿವ್ಸ್ ಹಿಸ್ ನ್ಯೂಕ್ಲಿಯರ್ ಮಾಡೆಲ್ ಇನ್ ವಿಚ್ ಹಿ ಟಾಕ್ಸ್ ಅಬೌಟ್, ಎಸ್, ಪಾಸಿಟಿವ್ಲಿ ಚಾರ್ಜ್ಡ್
particles are concentrated in the center, we call it as nucleus, and all the mass of the atom is concentrated in the center ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ electrons are revolving around the center. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ he talks about in nuclear model is the size of the nucleus. So he address about size of the nucleus, which is very very small compared to the overall size of an atom ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? Rutherford. So that's it. And then comes Bohr. Bohr ಹೇಳ್ತಾರೆ ಆರ್ಬಿಟ್ ಅಂತ ಹೇಳುವ ವರ್ಡ್ನ ಫಸ್ಟ್ ಟೈಮ್ ಕಾಯಿನ್ ಮಾಡಿ ಅವ್ರು ಹೇಳ್ತಾರೆ ಇಲೆಕ್ಟ್ರಾನ್ಸ್ ಅಲ್ಲಿ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಇಲೆಕ್ಟ್ರಾನ್ಸ್ ಶುಡ್ ಬಿ ಇನ್ ಅ ಸ್ಪೆಷಲ್ ಡಿಸ್ಕ್ರೀಟ್ ಆರ್ಬಿಟ್ಸ್. ಅವುಗಳಿಗೆ ಡಿಫ್ರೆಂಟ್ ಆಲ್ಫಾಬೆಟಿಕಲ್ ಆರ್ಡರ್ನ ಕೊಡ್ತಾರೆ, KLMN ಅಂತ ಹೇಳಿ, ನಂಬರ್ಸ್ನ ಕೊಡ್ತಾರೆ 1 2 3 ಅಂತ ಹೇಳಿ. ಎಸ್, so this is about Rutherford, Bohr and J.J. Thomson's different atomic models. So hope it was useful. See you in the next video. Until then, bye makle. Take care about your health.